ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂತಹ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನು, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಏಪ್ರಿಲ್ ತಿಂಗಳ 2ನೇ ತಾರೀಕು ಬೃಹಸ್ಪತಿ ವಾಸರ, ಅಂದರೆ ಗುರುವಾರ. ಇದು ಶ್ರೀ ಪರಾಭವ ನಾಮ ಸಂವತ್ಸರದ ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಶುಕ್ಲ ಪಕ್ಷದ ಹುಣ್ಣಿಮೆಯ ತಿಥಿ ಇರುವಂಥ ದಿನ. ಅಂದರೆ ಈ ದಿನ ಸೂರ್ಯೋದಯಕ್ಕೆ ಮಾತ್ರ ಹುಣ್ಣಿಮೆಯ ತಿಥಿ ಇರುತ್ತೆ. ನಂತರ ಚೈತ್ರ ಮಾಸದ ಕೃಷ್ಣ ಪಕ್ಷದ ಪ್ರತಿಪತ್ ಆರಂಭ ಆಗುತ್ತೆ. ಈ ದಿನದ ಹುಣ್ಣಿಮೆ ಈ ದಿನ ಬೆಳಿಗ್ಗೆ 6:29 ಮಾತ್ರ ಇರುವಂಥದ್ದು. ಇನ್ನು ಈ ದಿನದ ನಕ್ಷತ್ರ ಹಸ್ತ ನಕ್ಷತ್ರ. ಇದು ಈ ದಿನ ಅಪರಾಹ್ನ 4:32 ಇರಲಿದೆ. ನಂತರ ಚಿತ್ತಾ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಭವ. ಇದು ಈ ದಿನ ಬೆಳಿಗ್ಗೆ 7:44 ಇರಲಿದೆ. ನಂತರ ಉತ್ತರ ಕರ್ಣ ಬಾಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಧ್ರುವ ಯೋಗ. ಇದು ಈ ದಿನ ಮಧ್ಯಾಹ್ನ 2:18 ಇರಲಿದೆ. ನಂತರ ವ್ಯಾಘಾತ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಶೂಲೆ ಇರುವಂಥದ್ದು ದಕ್ಷಿಣ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮೀನ, ಚಂದ್ರ ಇರುವಂಥ ರಾಶಿ ಕನ್ಯಾ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 1:59 ಅಪರಾಹ್ನ 3:31 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 9:23 ಬೆಳಿಗ್ಗೆ 10:55 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 6:19 ಬೆಳಿಗ್ಗೆ 7:51 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:20 ಬೆಳಿಗ್ಗೆ 11:10 ಇನ್ನು ಅಪರಾಹ್ನ 3:19 ಅಪರಾಹ್ನ 4:09 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಚಟುವಟಿಕೆಗಳನ್ನು ಈ ದುಷ್ಟ ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12 ಮಧ್ಯಾಹ್ನ 12:50 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:18 ಮಧ್ಯಾಹ್ನ 12:59 ಅಮೃತ ಕಾಲದ ಸಮಯ. ಇನ್ನು ಚಗೋದಯದಂತೆ ಲಾಭದ ಸಮಯ ಯಾವುದು ಅಂತ ಹೇಳಿದ್ರೆ ಈ ದಿನ ಮಧ್ಯಾಹ್ನ 12:30 ಮಧ್ಯಾಹ್ನ 1:36 ಲಾಭದ ಸಮಯ. ಹಾಗಾಗಿ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ದಳ್ಳಾಳಿಗಳು, ಅದರಲ್ಲೂ ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡುವಂಥವ್ರು, ಹಣದ ಲೇವಾದೇವಿ ವ್ಯವಹಾರವನ್ನು ಮಾಡುವಂಥವ್ರು ಈ ಒಂದು ಲಾಭದ ಸಮಯವನ್ನು ನೀವು ಅನುಸರಣೆ ಮಾಡ್ಬೋದು. ಹಾಗಾಗಿ ನಿಮ್ಮ ವ್ಯವಹಾರಗಳನ್ನಾಗಲಿ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಪ್ರಯಾಣವನ್ನಾಗಲಿ ಆರಂಭ ಮಾಡುವಂಥ ಒಂದು ಲಾಭದ ಸಮಯ ಇದು. ಇದನ್ನು ಅನುಸರಣೆ ಮಾಡ್ಬೋದು. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:14 ಸೂರ್ಯಾಸ್ತ ಸಂಜೆ 6:31. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಕನ್ಯಾ, ವೃಶ್ಚಿಕ, ಧನಸ್ಸು ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಗುರು. ಗುರು ಅಂತ ಹೇಳಿದ್ರೆ ಬಹಳ ವಿಶೇಷವಾಗಿ ಧರ್ಮಕ್ಕೆ ಕಾರಕನಾಗಿರುವಂಥವನು. ಹಾಗೆ ನ್ಯಾಯಕ್ಕೆ, ಶ್ರದ್ಧೆಗೆ, ಸದ್ಗುಣಕ್ಕೆ, ಗಾಂಭೀರ್ಯಕ್ಕೆ ಗುರು ಕಾರಕ. ಹಾಗಾಗಿ ಈ ದಿನ ಯಾರು ಶ್ರದ್ಧೆಯಿಂದ ಒಳ್ಳೆಯ ಕೆಲಸಗಳನ್ನು ಆರಂಭ ಮಾಡ್ತಾರೆ ಅಂಥವ್ರಿಗೆ ಬಹಳ ವಿಶೇಷವಾದಂಥ ಸ್ಥಾನಮಾನ ಸಿಕ್ಕತ್ತೆ.
ನಿಮಗೆ ಗೌರವ ಕೂಡ ಹೆಚ್ಚಾಗುತ್ತೆ. ಜೊತೆಗೆ ಧನ ಪ್ರಾಪ್ತಿಗಾಗಲಿ, ಪುತ್ರ ಪ್ರಾಪ್ತಿಗಾಗಲಿ ಅಥವಾ ನಮ್ಮ ಸಂಪತ್ತಿಗೆ ಗುರು ಕಾರಕನಾಗಿರೋದರಿಂದ ಬಹಳ ವಿಶೇಷವಾದಂಥ ದುಡಿಮೆ ಈ ದಿನ ಇರುತ್ತೆ. ಭಾಗ್ಯೋದಯ ಆಗುವಂಥ ಸಂದರ್ಭಗಳಿದೆ. ಅದರಲ್ಲೂ ವ್ಯಾಪಾರ ವ್ಯವಹಾರಗಳಲ್ಲಿ ಅತ್ಯುತ್ತಮವಾದಂಥ ಪ್ರಗತಿಯನ್ನು ಕಾಣಲಿಕ್ಕೆ ಎಲ್ಲ ಅವಕಾಶಗಳು ಕೂಡ ಈ ದಿನ ಸಿಕ್ಕುವಂಥದ್ದು ಇದೆ. ಹಾಗಾಗಿನೇ ಈ ದಿನ ನ್ಯಾಯಯುತವಾಗಿ ಧರ್ಮದ ಹಾದಿಯಲ್ಲಿ ಕೆಲಸಗಳನ್ನು ಮಾಡುವಂಥವ್ರಿಗೆ ಹೆಚ್ಚಿನ ಸ್ಥಾನಮಾನಗಳು ಸಿಕ್ಕುವಂಥದ್ದಿದೆ. ಅದರಲ್ಲೂ ಈ ದಿನ ಇರುವಂಥ ಗುರುಹೋರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಅದರಿಂದ ಕೂಡ ಹೆಚ್ಚಿನ ಫಲಿತಾಂಶಗಳು ನಿಮಗೆ ಸಿಕ್ಕತ್ತೆ. ಹಾಗಾಗಿ ಈ ಗುರುಹೋರ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಈ ದಿನ ತುಂಬ ಪ್ರಶಸ್ತವಾಗಿರುವಂಥ ಸಮಯ. ಈ ಒಂದು ಸಮಯದಲ್ಲಿ ಈ ದಿನದ ಮಧ್ಯಾಹ್ನದ ಅವಧಿಯಲ್ಲಿ ಏನಿದೆ, ಇಲ್ಲಿ ಸ್ವಲ್ಪ ರಾಹುಕಾಲ ಇರುವಂಥ ಸಮಯ ಗುರುಹೋರದಲ್ಲಿ. ಇದನ್ನು ನೀವು ನೋಡಿಕೊಂಡು ಅನುಸರಣೆ ಮಾಡಬೇಕಾಗುತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 6 ಗಂಟೆ 16 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 18 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 1 ಗಂಟೆ 25 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 26 ನಿಮಿಷದವರೆಗೆ. ಹಾಗೆ ರಾತ್ರಿ 8 ಗಂಟೆ 30 ನಿಮಿಷದಿಂದ ರಾತ್ರಿ 9 ಗಂಟೆ 29 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಸ್ವಲ್ಪ ನೋಡಿಕೊಂಡು ಅನುಸರಣೆ ಮಾಡಿ ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಇರುವಂಥ ಶನಿ ಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಅದು ಸ್ವಲ್ಪ ನಿಧಾನ ಆಗುತ್ತೆ. ಏಕೆಂದರೆ ಶನಿ ನಿಧಾನಗತಿಯ ಚಲನೆ, ಮಂದಗತಿಯ ಚಲನೆಯನ್ನು ಹೊಂದಿರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆಗುವಂಥದ್ದು ಕೂಡ ತಡ ಆಗುತ್ತೆ. ಮತ್ತು ಅದರಿಂದ ಬರುವಂಥ ಫಲಿತಾಂಶಗಳು ಕೂಡ ತುಂಬ ನಿಧಾನ ಆಗಿಬಿಡುತ್ತೆ. ಹಾಗಾಗಿ ಯಾವುದೇ ಒಂದು ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ಈ ಶನಿ ಹೋರಾದಲ್ಲಿ ಈ ದಿನ ಆರಂಭ ಮಾಡಬೇಡಿ. ಇದು ಈ ದಿನ ಪ್ರಾತಃ ಕಾಲ 5 ಗಂಟೆ 15 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 16 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 12 ಗಂಟೆ 24 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 25 ನಿಮಿಷದವರೆಗೆ. ಹಾಗೆ ರಾತ್ರಿ 7 ಗಂಟೆ 32 ನಿಮಿಷದಿಂದ ರಾತ್ರಿ 8 ಗಂಟೆ 30 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಈ ದಿನ ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಇರುವಂಥ ಬುಧ ಹೋರ ಏನಿದೆ ಅದನ್ನು ಕೂಡ ನೀವು ಸ್ವಲ್ಪ ಅವಾಯ್ಡ್ ಮಾಡಿಕೊಳ್ಬೇಕು. ಅದರಲ್ಲೂ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ವರ್ತಕರು, ದಳ್ಳಾಳಿಗಳು ಮತ್ತು ವ್ಯಾಪಾರಿ ಸಂಬಂಧವಾಗಿ ನೀವು ಮಾಡುವಂಥ ಪ್ರಯಾಣ ಇದ್ಯಾವುದನ್ನು ಕೂಡ ಬುಧ ಹೋರದಲ್ಲಿ ಆರಂಭ ಮಾಡಬೇಡಿ. ಇನ್ನು ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ ಆಗಲಿ, ಆರ್ಬಿಟ್ರೇಷನ್ ವಿಚಾರ, ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂತಹ ವಿಚಾರ ಅಥವಾ ಈ ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ವ್ಯವಹಾರಗಳಲ್ಲಿ ಅಗ್ರಿಮೆಂಟ್ ಮಾಡಿಕೊಳ್ಳುವಂಥದ್ದು, ಅಲ್ಲಿ ಅಡ್ವಾನ್ಸ್ ಮಾಡುವಂಥ ವಿಚಾರ, ಯಾವುದೇ ರೀತಿಯ ಸಹಿ ಮಾಡುವಂಥದ್ದು, ಇದೆಲ್ಲವನ್ನು ಕೂಡ ಈ ದಿನ ಇರುವಂಥ ಬುಧ ಹೋರದಲ್ಲಿ ಅವಾಯ್ಡ್ ಮಾಡಿ. ಹಾಗಾಗಿ ಈ ದಿನ ಬುಧ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 21 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 23 ನಿಮಿಷದವರೆಗೆ. ಇನ್ನು ಸಂಜೆ 5 ಗಂಟೆ 30 ನಿಮಿಷದಿಂದ ಸಂಜೆ 6 ಗಂಟೆ 31 ನಿಮಿಷದವರೆಗೆ. ಹಾಗೆ ರಾತ್ರಿ 12 ಗಂಟೆ 25 ನಿಮಿಷದಿಂದ ರಾತ್ರಿ 1 ಗಂಟೆ 24 ನಿಮಿಷದವರೆಗೆ ಬುಧ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಇರುವಂಥ ರವಿ ಹೋರ ಬಹಳ ಚೆನ್ನಾಗಿದೆ. ಅದರಲ್ಲೂ ರಾಜಕಾರಣಿಗಳಿಗೆ ತುಂಬ ಫೇವರಬಲ್ ಆಗಿರುವಂಥ ಹೊರ ಅಂದರೆ ಈ ದಿನದ ರವಿ ಹೋರ. ಹಾಗಾಗಿ ನಿಮ್ಮ ಯಾವುದೇ ಹೊಸ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕೆ, ನಿಮ್ಮ ಪ್ರಯಾಣವನ್ನು ಪ್ರಾರಂಭ ಮಾಡಲಿಕ್ಕೆ ರವಿ ಹೋರ ಬಹಳ ಅತ್ಯುತ್ತಮವಾಗಿದೆ. ಹಾಗೆ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ ಇರ್ಬೋದು. ಇನ್ನು ವ್ಯಾಪಾರಿ ಸಂಬಂಧವಾದ ಯಾವುದೇ ರೀತಿಯ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥ ವಿಚಾರದಲ್ಲೂ ಕೂಡ ನೀವು ಈ ರವಿ ಹೋರಾದಲ್ಲಿ ಪ್ರಯತ್ನ ಮಾಡಿ, ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಹಾಗೆ ಈ ದಿನ ರವಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 19 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 20 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 3 ಗಂಟೆ 28 ನಿಮಿಷದಿಂದ ಅಪರಾಹ್ನ 4 ಗಂಟೆ 29 ನಿಮಿಷದವರೆಗೆ. ಇನ್ನು ರಾತ್ರಿ 10 ಗಂಟೆ 28 ನಿಮಿಷದಿಂದ ರಾತ್ರಿ 11 ಗಂಟೆ 26 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ನೀವು ಈ ದಿನ ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ಶುಕ್ರ ಹೋರ ಕೂಡ ಬಹಳ ಚೆನ್ನಾಗಿದೆ. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕೆ ಶುಕ್ರ ಹೋರ ಸೂಕ್ತವಾಗಿದೆ. ಇನ್ನು ಇಂಟೀರಿಯರ್ ಡಿಸೈನರ್ಸ್ಗೆ, ರೇಷ್ಮೆ ವ್ಯಾಪಾರಿಗಳಿಗೆ ತುಂಬ ಅನುಕೂಲತೆಗಳು ಇರುತ್ತೆ. ಅಂದರೆ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು, ಪ್ರಗತಿಯನ್ನು ಕಾಣುವಂತಹ ಸಂದರ್ಭ ಅಂದರೆ ಶುಕ್ರ ಹೋರಾದಲ್ಲಿ. ಹಾಗಾಗಿ ನಿಮ್ಮ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ, ಹಣದ ವಿಚಾರದಲ್ಲಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಒಂದು ಸಂದರ್ಭ, ಇದೆಲ್ಲವೂ ಕೂಡ ಶುಕ್ರ ಹೋರಾದಲ್ಲಿ ಘಟಿಸಿದ್ರೆ ತುಂಬ ಉತ್ತಮವಾದಂಥ ಫಲಗಳು ನಿಮಗೆ ಸಿಕ್ಕತ್ತೆ. ಹಾಗಾಗಿ ಈ ದಿನ ನಿಮ್ಮ ಧನಲಾಭ ತರುವಂತಹ ಶುಕ್ರ ಹೋರದ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 9 ಗಂಟೆ 20 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 21 ನಿಮಿಷದವರೆಗೆ. ಇನ್ನು
ಈ ದಿನ ಅಪರಾಹ್ನ 4 ಗಂಟೆ 29 ನಿಮಿಷದಿಂದ ಸಂಜೆ 5 ಗಂಟೆ 30 ನಿಮಿಷದವರೆಗೆ, ಹಾಗೆ ರಾತ್ರಿ 11 ಗಂಟೆ 26 ನಿಮಿಷದಿಂದ ರಾತ್ರಿ 12 ಗಂಟೆ 25 ನಿಮಿಷದವರೆಗೆ ಶುಕ್ರಹೋರ ಇರುವಂತಹ ಸಮಯ. ಇದನ್ನ ನೀವು ಅನುಸರಣೆ ಮಾಡಬಹುದು. ಈ ದಿನ ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು, ನಿಮ್ಮ ಪ್ರಯಾಣವನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಶುಭ ಮುಹೂರ್ತ ಯಾವುದಿದೆ ಅದನ್ನು ತಿಳ್ಕೊಳ್ಳಿ. ಹಾಗೆ ಯಾವ ಹೊರದಲ್ಲಿ ಯಾವ ಕೆಲಸ ಆರಂಭ ಮಾಡಿದ್ರೆ ಯಾವ ರೀತಿಯ ಫಲ ಸಿಕ್ಕತ್ತೆ ಅದನ್ನು ಕೂಡ ನೀವು ಪ್ರತಿನಿತ್ಯ ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ, ಆ ಪಂಚಾಂಗದಂತೆ ಆ ಒಂದು ಶುಭ ಮುಹೂರ್ತದಲ್ಲಿ ಕೆಲಸ ಕಾರ್ಯಗಳನ್ನು ಆರಂಭ ಮಾಡೋದ್ರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ಆ ಒಂದು ಕೆಲಸದಿಂದ ಯಾವ ಫಲಿತಾಂಶ ಬರಬೇಕು ಅಂತ ಹೇಳಿ ನಿರೀಕ್ಷೆ ಮಾಡ್ತೀರೋ ಆ ಫಲಿತಾಂಶ ನಿಮಗೆ ಬಂದೇ ಬರುತ್ತೆ. ಏಕೆಂದರೆ ಉತ್ತಮವಾದಂಥ ಆರಂಭ, ಶುಭ ಮುಹೂರ್ತದಲ್ಲಿ ಆಗುವಂಥ ಆರಂಭ ನಿಮಗೆ ಒಳ್ಳೆಯ ಫಲವನ್ನು ತಂದುಕೊಡುತ್ತೆ. ಹಾಗಾಗಿ ಈ ಪಂಚಾಂಗವನ್ನು ಪ್ರತಿನಿತ್ಯ ನೀವು ಅನುಸರಣೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಈ ದಿನ ಹುಣ್ಣಿಮೆ ಇರುವಂತಹ ದಿನ. ಸೂರ್ಯೋದಯಕ್ಕೆ ಹುಣ್ಣಿಮೆ ತಿಥಿ ಇರುತ್ತೆ. ಹಾಗಾಗಿ ಈ ದಿನ ಕೂಡ ಹುಣ್ಣಿಮೆಯ ವ್ರತವನ್ನು ಆಚರಣೆ ಮಾಡುವಂಥದ್ದು ಕೂಡ ಇದೆ. ಇನ್ನು ಈ ದಿನ ಚಿತ್ರ ಪೂರ್ಣಿಮೆಯನ್ನು ಆಚರಣೆ ಮಾಡುವಂತಹ ದಿನ ಕೂಡ. ಇನ್ನು ವಿಶೇಷವಾಗಿ ಈ ದಿನದ ಹುಣ್ಣಿಮೆಯನ್ನು ಅಕ್ಕನ ಹುಣ್ಣಿಮೆ ಅಂತ ಹೇಳಿ ಕರೀತಾರೆ, ದಮನದ ಹುಣ್ಣಿಮೆ ಅಂತ ಹೇಳಿ ಕರೆಯುವಂಥದ್ದು. ಹಾಗೆ ಕೆಲವರು ಈ ದಿನ ಕೂಡ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ನೆರವೇರಿಸುವಂಥದ್ದು ಇದೆ. ಇನ್ನು ಈ ದಿನ ಮತ್ತೊಂದು ವಿಶೇಷತೆ ಅಂತ ಹೇಳಿದ್ರೆ ಹನುಮ ಜಯಂತಿಯನ್ನು ಆಚರಣೆ ಮಾಡುವಂತಹ ದಿನ. ಇನ್ನು ಈ ದಿನ ಮೀನರಾಶಿಗೆ ಕುಜನ ಪ್ರವೇಶ ಕೂಡ ಆಗ್ತಾ ಇರುವಂಥದ್ದು. ಅಲ್ಲಿ ಕುಜ ಈಗಾಗಲೇ ಇರುವಂತಹ ರವಿ ಮತ್ತು ಶನಿಯ ಜೊತೆ ಸೇರ್ಪಡೆ ಆಗುವಂಥದ್ದು. ಹಾಗಾಗಿ ಈ ಮೂರು ಬಲಿಷ್ಠವಾದಂತಹ ಗ್ರಹಗಳ ಮಿಲನ ಅಥವಾ ಸಂಯೋಗ ಒಂದು ರಾಶಿಯಲ್ಲಿ ಆಗ್ತಾ ಇದೆ, ಮೀನರಾಶಿಯಲ್ಲಿ. ಹಾಗಾಗಿ ಕೆಲವರಿಗೆ ಇದು ವಿಶೇಷವಾದಂತಹ ಪರಿಣಾಮಗಳನ್ನು ಉಂಟು ಮಾಡುವಂಥ ಗ್ರಹಗಳ ಸಂಯೋಗ ಇದು. ಅದರ ಬಗ್ಗೆ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಯಾವ ಯಾವ ರಾಶಿಯವರಿಗೆ ಈ ತ್ರಿಗ್ರಹದ ಸಂಯೋಗದಿಂದ ಉಂಟಾಗುವಂತಹ ಫಲಾಫಲಗಳು ಹೇಗಿರುತ್ತೆ ಅನ್ನುವಂಥ ವಿಚಾರವನ್ನು. ಇನ್ನು ಈ ದಿನ ಚಿತ್ರ ಪೂರ್ಣಿಮೆ ಇರುವಂಥದ್ದು. ಚೈತ್ರ ಮಾಸದಲ್ಲಿ ಬರುವಂಥ ಹುಣ್ಣಿಮೆಯ ದಿನದಂದು ಆಚರಣೆ ಮಾಡುವಂಥ ಒಂದು ವಿಶೇಷ ಹಬ್ಬ ಇದು ಚಿತ್ರ ಪೌರ್ಣಿಮೆ. ಇಲ್ಲಿ ಚಿತ್ರ ಅಂತ ಹೇಳಿದ್ರೆ ಚಿತ್ರಗುಪ್ತನನ್ನು ನೀವು ಸ್ಮರಣೆ ಮಾಡಿಕೊಳ್ಬೇಕು. ಏಕೆಂದರೆ ಯಮನ ಆಸ್ಥಾನದಲ್ಲಿರುವಂಥ ಚಿತ್ರಗುಪ್ತನನ್ನು ಆರಾಧನೆ ಮಾಡುವಂಥ ದಿನ. ಅದರಲ್ಲೂ ತಮಿಳುನಾಡಿನಲ್ಲಿ ವಿಶೇಷವಾಗಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ. ಇದನ್ನು ಚಿತ್ತಿರೈ ಪೂರ್ಣಿಮೆ ಅಂತ ಹೇಳಿ ಕೂಡ ಕರೆಯುವಂಥದ್ದು ಇದೆ. ಇಲ್ಲಿ ಮರಣ ಹೊಂದಿದಂಥವರ ಆತ್ಮ ಏನಿದೆ ಮೊದಲು ಯಮಲೋಕಕ್ಕೆ ಹೋಗುತ್ತೆ ಅಂತ ಗರುಡ ಪುರಾಣ ತಿಳಿಸತ್ತೆ. ಅಲ್ಲಿ ಆ ಮನುಷ್ಯ ತನ್ನ ಜೀವಿತದ ಅವಧಿಯಲ್ಲಿ ಮಾಡಿರುವಂತಹ ಸರಿ ತಪ್ಪುಗಳನ್ನು, ಅಂದರೆ ಒಳ್ಳೆಯ ಕಾರ್ಯಗಳು ಎಷ್ಟಿದೆ, ಕೆಟ್ಟ ಕಾರ್ಯಗಳು ಎಷ್ಟಿದೆ ಅನ್ನುವಂಥದ್ದನ್ನು ಮೊದಲು ಲೆಕ್ಕಾಚಾರ ಮಾಡುವಂಥದ್ದು ಇದೆ. ಈ ಲೆಕ್ಕಾಚಾರ ಮಾಡುವಂಥವರೇ ಚಿತ್ರಗುಪ್ತರು. ಇದು ಡಿವೈನ್ ಅಕೌಂಟೆಂಟ್ ಅಂತಲೇ ಚಿತ್ರಗುಪ್ತನನ್ನು ಕರೆಯುವಂಥದ್ದಿದೆ. ಹಾಗಾಗಿ ಇಲ್ಲಿ ಮನುಷ್ಯ ಮಾಡಿರುವಂಥ ಒಳ್ಳೆಯ ಮತ್ತು ಕೆಟ್ಟ ಕೆಲಸಗಳು ಯಾವ್ಯಾವುದಿದೆ ಅನ್ನುವಂಥದ್ದನ್ನು ಒಂದು ಕಡೆ ಲೆಕ್ಕದ ರೂಪದಲ್ಲಿ ಬರೆದಿಡುವಂಥದ್ದು, ಅದನ್ನು ಟ್ರ್ಯಾಕ್ ಮಾಡುವಂಥ ಒಂದು ಕೆಲಸ ಚಿತ್ರಗುಪ್ತನದ್ದು. ಹಾಗಾಗಿ ಈ ದಿನ ಚಿತ್ರಗುಪ್ತನನ್ನು ಆರಾಧನೆ ಮಾಡಬೇಕು. ಈ ಹುಣ್ಣಿಮೆಯ ದಿನ ಈವರೆಗೆ ಮಾಡಿರುವಂಥ ತಪ್ಪುಗಳನ್ನು ಕ್ಷಮಿಸು ಅಂತ ಹೇಳಿ ಬೇಡಿಕೊಳ್ಳುವಂಥ ಒಂದು ವಿಶೇಷವಾದಂತಹ ದಿನ ಇದು. ಹಾಗಾಗಿ ಈ ದಿನ ಚಿತ್ರಗುಪ್ತನನ್ನು ನೀವು ಸ್ಮರಣೆ ಮಾಡಿ ಆರಾಧನೆ ಮಾಡಿ, ಜೊತೆಗೆ ಇಲ್ಲಿಯವರೆಗೆ ತಿಳಿದೋ ತಿಳಿಯದೆಯೋ ಆಗಿರುವಂಥ ತಪ್ಪುಗಳನ್ನು ಕ್ಷಮಿಸು ಅಂತ ಹೇಳಿ ಚಿತ್ರಗುಪ್ತನನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಮತ್ತೊಂದು ಪೌರಾಣಿಕ ಹಿನ್ನೆಲೆಯಲ್ಲಿ ಚಿತ್ರ ಪೂರ್ಣಿಮೆಯ ದಿನ ದೇವತೆಗಳ ಅಧಿಪತಿಯಾದಂಥ ಇಂದ್ರನನ್ನು ಪೂಜೆ ಮಾಡುವಂಥ ಒಂದು ಹಬ್ಬ ಕೂಡ. ಅದು ಭೂಲೋಕದಲ್ಲಿ ಇಂದ್ರನಿಗೆ ಪೂಜೆ ಇಲ್ಲ, ತಮಗೆ ಗೊತ್ತಿದೆ. ಯಾಕೆಂದರೆ ಶಾಪಗ್ರಸ್ತನಾದಂತಹ ಇಂದ್ರನಿಗೆ ಪೂಜೆ ಇಲ್ಲ ಅನ್ನುವಂಥದ್ದು. ಆದರೆ ಈ ದಿನ ಮಾತ್ರ ಇಂದ್ರನನ್ನು ಸಂಸ್ಮರಣೆ ಮಾಡಬಹುದು ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿ ಈ ದಿನ ಇಂದ್ರ ದೇವರನ್ನು ಪೂಜೆ ಮಾಡಬೇಕು. ಕಾಂಚೀಪುರಂನಲ್ಲಿರುವಂಥ ಚಿತ್ರಗುಪ್ತ ದೇವಾಲಯದಲ್ಲಿ, ತಿರುವಾಕ್ಕರೈನಲ್ಲಿರುವಂಥ ಚಂದ್ರಮೌಳೇಶ್ವರ ದೇವಾಲಯದಲ್ಲಿ, ಹಾಗೆ ದರಾಸುರಂನಲ್ಲಿರುವಂಥ ಐರಾವತೇಶ್ವರ ದೇವಾಲಯದಲ್ಲಿ ಬಹಳ ವಿಶೇಷವಾದಂತಹ ಪೂಜೆ ನಡೆಯುವಂಥದ್ದು ಇದೆ. ಹಾಗಾಗಿ ಈ ದಿನ ಮಾಡಿರುವಂಥ ಪಾಪಗಳೆಲ್ಲವೂ ಕೂಡ ನಾಶ ಆಗಲಿ ಅಂತ ಹೇಳೇನೆ ಪವಿತ್ರ ನದಿಗಳಲ್ಲಿ ಪುಣ್ಯ ಸ್ನಾನವನ್ನು ಮಾಡುವಂಥ ದಿನ ಕೂಡ. ಹಾಗಾಗಿ ಹುಣ್ಣಿಮೆ ಅತ್ಯಂತ ಪ್ರಭಾವಶಾಲಿಯಾಗಿರುವಂಥ ಒಂದು ದಿನ ಇದು.
ಇನ್ನು ಈ ದಿನ ಲವಣರಹಿತ ಅಂದರೆ ಉಪ್ಪಿಲ್ಲದೆ ಅಡಿಗೆಯನ್ನು ತಯಾರಿಸಿ ಚಿತ್ರಗುಪ್ತನಿಗೆ ನೈವೇದ್ಯ ಮಾಡಿ ಪ್ರಸಾದ ರೂಪದಲ್ಲಿ ಸ್ವೀಕರಿಸಬೇಕು ಅನ್ನುವಂಥದ್ದು ಇದೆ. ಹಾಗೆ ಮಾಡಿರುವ ಕರ್ಮಗಳನ್ನು ಕಳ್ಕೊಳ್ಳಿಕ್ಕೆ ಅತ್ಯಂತ ಶಕ್ತಿಯುತವಾದಂಥ ದಿನ ಇದು ಅನ್ನುವಂಥ ನಂಬಿಕೆ ಇದೆ. ಹಾಗಾಗಿ ಈ ದಿನ ಬಡಬಗ್ಗರಿಗೆ ದಾನ ಧರ್ಮಾದಿಗಳನ್ನು ಮಾಡುವಂಥ ಒಂದು ಪದ್ಧತಿ ಕೂಡ ಕೆಲವರಲ್ಲಿದೆ. ಇದರಿಂದ ಪುಣ್ಯ ಸಂಪಾದನೆ ಮಾಡಲಿಕ್ಕೆ ಅನುಕೂಲ ಆಗತ್ತೆ ಅನ್ನುವಂಥ ಒಂದು ನಂಬಿಕೆ ಇರೋದ್ರಿಂದ ಈ ದಿನ ಚಿತ್ರ ಪೌರ್ಣಿಮೆಯ ದಿನ ವಿಶೇಷವಾದಂತಹ ದಾನಗಳನ್ನು ಮಾಡಬಹುದು, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಅಕ್ಕನ ಹುಣ್ಣಿಮೆ ಅಂತ ಹೇಳಿ ಕರೆಯುವಂಥದ್ದು. ಅಕ್ಕ ಮಹಾದೇವಿ ಜನಿಸಿದಂತಹ ದಿನ ಇದು. ಶಿವಶರಣೆ ವಚನಗಳನ್ನು ರಚನೆ ಮಾಡಿರುವಂತಹ ಅಕ್ಕ ಮಹಾದೇವಿ ಸಂವತ್ಸರದ ಮೊದಲ ಹುಣ್ಣಿಮೆ ಈ ಚೈತ್ರ ಹುಣ್ಣಿಮೆಯ ದಿನ ಜನನ ಆಯಿತು ಅನ್ನುವಂಥ ಉಲ್ಲೇಖ ಇದೆ. ಅದಕ್ಕೆ ಇದನ್ನು ಅಕ್ಕನ ಹುಣ್ಣಿಮೆ ಅಂತ ಹೇಳಿ ಕರೆಯುವಂಥದ್ದು. ಇನ್ನು ಈ ದಮನದ ಹುಣ್ಣಿಮೆ ಈ ದಿನಕ್ಕೆ ಇರುವಂಥ ಮತ್ತೊಂದು ಹೆಸರು. ಈ ದಮನದ ಬಗ್ಗೆ ನಾವು ನೆನ್ನೆಯ ಸಂಚಿಕೆಯಲ್ಲಿ ವಿಶೇಷವಾಗಿ ತಿಳಿಸಿದ್ದೇವೆ. ಅದೇ ರೀತಿ ಶ್ರೀ ಕ್ಷೇತ್ರ ಯಲ್ಲಮ್ಮನ ಗುಡ್ಡದಲ್ಲಿ ದಮನದ ಹುಣ್ಣಿಮೆಯನ್ನು ಶ್ರದ್ಧಾ ಭಕ್ತಿಗಳಿಂದ ಆಚರಣೆ ಮಾಡುವಂಥದ್ದು ಇದೆ. ರೈತರು ತಾವು ಬೆಳೆದಂತಹ ಬೆಳೆಯ ಪದಾರ್ಥಗಳನ್ನು ತಂದು ಬಯಲಿನಲ್ಲಿ ಅಡಿಗೆಯನ್ನು ಮಾಡಿ ಶ್ರೀದೇವಿ ಯಲ್ಲಮ್ಮನಿಗೆ ನೈವೇದ್ಯವಾಗಿ ಮೊದಲು ಅರ್ಪಣೆ ಮಾಡಿ ಆ ಪ್ರಸಾದವನ್ನು ಪ್ರತಿಯೊಬ್ಬರೂ ಕೂಡ ಹಂಚಿ ತಿನ್ನುವಂಥ ಒಂದು ಕಾರ್ಯಕ್ರಮ ಇದೆ. ಇದು ಬಹಳ ವಿಶೇಷವಾದಂತಹ ಒಂದು ಹಬ್ಬ. ದವಸ ಧಾನ್ಯಗಳನ್ನು ದಯಪಾಲಿಸಿದಂತಹ ದೇವರಿಗೆ, ಭೂತಾಯಿಗೆ ಕೃತಜ್ಞತೆ ಹೇಳುವಂತಹ ದಿನ ಇದು ಅನ್ನುವಂಥ ನಂಬಿಕೆ ಇದೆ. ಹಾಗಾಗಿನೇ ನಾನಾ ದೃಷ್ಟಿಕೋನದಿಂದ ಈ ಚಿತ್ರ ಪೌರ್ಣಿಮೆ ಬಹಳ ವಿಶೇಷತೆ ಅನ್ನಿಸ್ಕೊಂಡಿರುವಂಥದ್ದು. ಇನ್ನು ಈ ದಿನ ಕೂಡ ಕೆಲವರು ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡುವಂಥದ್ದು ಇದೆ. ಇಲ್ಲಿ ಪುರಾಣ ಕಥೆಗಳ ಪ್ರಕಾರ ಸ್ವಾಮಿಯ ಪೂಜೆಯನ್ನು ಯಾರು ಬೇಕಾದರೂ ಮಾಡಬಹುದು. ಆದರೆ ಪೂಜೆ ಮಾಡುವಂಥವ್ರಿಗೆ ಶ್ರದ್ಧಾ, ಭಕ್ತಿ ಮತ್ತು ನಂಬಿಕೆ ಇರಬೇಕು. ಇದರಿಂದ ಯಾವುದೇ ಧರ್ಮದವರಾಗಲಿ ಯಾವುದೇ ಸಂದರ್ಭದಲ್ಲಾದರೆ ಸತ್ಯನಾರಾಯಣ ಪೂಜೆಯನ್ನು ಮಾಡಲಿಕ್ಕೆ ಯಾರು ಸಂಕಲ್ಪ ಮಾಡ್ಕೊಳ್ತಾರೋ ಅಂಥವ್ರಿಗೆ ಸ್ವಾಮಿಯ ಅನುಗ್ರಹ ಬಹಳ ಬೇಗ ಉಂಟಾಗುತ್ತೆ ಅನ್ನುವಂಥ ನಂಬಿಕೆ ಇದೆ. ಹಾಗೆ ಯಾವ ದಿನದಲ್ಲಿ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡಬೇಕು ಅನ್ಸುತ್ತೋ ಆ ದಿನ ಮಾಡ್ಬೋದು. ಆದರೆ ಹುಣ್ಣಿಮೆಯ ದಿನ ಮಾಡುವಂಥ ಸ್ವಾಮಿಯ ಪೂಜೆಗೆ ವಿಶೇಷವಾದಂಥ ಒಂದು ಮಹತ್ವ ಇದೆ. ಹಾಗೆ ಶುಭ ದಿನ ಆಗಲಿ, ಶುಭ ತಿಥಿ, ಶುಭ ವಾರ, ಶುಭ ನಕ್ಷತ್ರ, ಶುಭ ಯೋಗ, ಶುಭ ಕರಣ ಇದರ ಯಾವುದೇ ಪರಿಣಾಮ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂಜೆಗೆ ಅನ್ವಯಿಸಲ್ಲ ಅನ್ನುವಂಥ ಒಂದು ಮಾತು ಕೂಡ ಇದೆ. ಒಮ್ಮೆ ಈ ವ್ರತವನ್ನು ಯಾರು ಆರಂಭ ಮಾಡ್ತಾರೆ ಅವರು ಕನಿಷ್ಠ 4 ವರ್ಷಗಳ ಕಾಲ ನಿರಂತರವಾಗಿ ವ್ರತವನ್ನು ಮಾಡಬೇಕು. ನಂತರ ಉದ್ಯಾಪನೆಯನ್ನು ಮಾಡಬೇಕು ಅನ್ನುವಂಥ ವಿಚಾರ ಇದೆ. ಹಾಗಾಗಿ ಇಲ್ಲಿ ಸತ್ಯನಾರಾಯಣ ಸ್ವಾಮಿಯ ಈ ಪೂಜೆ ಅಥವಾ ವ್ರತವನ್ನು ಮನೆಯಲ್ಲಿ ನಡೆಯುವಂತಹ ಶುಭ ಕಾರ್ಯಗಳಿದೆಯಲ್ಲ, ಗೃಹ ಪ್ರವೇಶ ಇರ್ಬೋದು, ಮದುವೆ ಆಗ್ಬೋದು, ನಾಮಕರಣ ಆಗ್ಬೋದು, ಅಥವಾ ಕೆಲವು ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕು ಅಂದರೆ ಆ ಸಂದರ್ಭದಲ್ಲೂ ಕೂಡ ಈ ಸ್ವಾಮಿಯ ಪೂಜೆಯನ್ನು ಮಾಡುವಂಥದ್ದಿದೆ. ಇನ್ನು ಸತಿಪತಿಗಳಲ್ಲಿ ವೈಮನಸ್ಸು ಇರುವಂಥದ್ದಾಗಲಿ ಅಥವಾ ಸಂತಾನ ಪ್ರಾಪ್ತಿ ಆಗಬೇಕು ಅಂತ ಹೇಳಿ ಅಪೇಕ್ಷೆ ಉಳ್ಳವರಂತಾಗಲಿ ಅಥವಾ ಆರೋಗ್ಯ ಸಮಸ್ಯೆ ನಿವಾರಣೆ ಆಗಲಿ ಅನ್ನುವಂಥವರು ಆಸ್ತಿ ಖರೀದಿ ಮಾಡಬೇಕು, ಅದರಲ್ಲಿದ್ದಂತಹ ಯಾವುದೇ ಕೋರ್ಟು ಕಚೇರಿ ವ್ಯವಹಾರಗಳು ನಿವಾರಣೆ ಆಗಬೇಕು, ಹಾಗೆ ಯಾವುದೇ ರೀತಿಯಲ್ಲಿ ಬರುವಂತಹ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲಿಕ್ಕಾಗಿ ಅಂದರೆ ಆ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕಾಗಿ ಸತ್ಯನಾರಾಯಣನ ವ್ರತವನ್ನು ಆಚರಣೆ ಮಾಡುವಂಥದ್ದು ಶ್ರೇಷ್ಠ ಅನ್ನುವಂಥ ಒಂದು ಉಲ್ಲೇಖ ಪುರಾಣದಲ್ಲಿದೆ. ಹಾಗಾಗಿ ಈ ವ್ರತವನ್ನು ಈ ದಿನ ಆಚರಣೆ ಮಾಡುವಂಥದ್ದು. ಹಾಗೆ ಈ ವ್ರತವನ್ನು ಹೀಗೆ ಮಾಡಬೇಕು ಅನ್ನುವಂಥದ್ದಿಲ್ಲ. ಅವರವರ ಶಕ್ತಿಯಾನುಸಾರ, ಅವರವರ ಭಕ್ತಿಯಾನುಸಾರ ವ್ರತವನ್ನು ಆಚರಣೆ ಮಾಡ್ಬೋದು. ಇಲ್ಲಿ ಆಡಂಬರದ ಅವಶ್ಯಕತೆ ಏನಿಲ್ಲ. ಹಾಗಾಗಿ ಭಕ್ತಿ ಒಂದು, ಶ್ರದ್ಧೆ ಒಂದಿದ್ರೆ ಸಾಕು ಈ ಪೂಜೆಯನ್ನು ಅಥವಾ ವ್ರತವನ್ನು ಮುಗಿಸ್ಬೋದು ಅನ್ನುವಂಥದ್ದು ಇದೆ. ಇನ್ನು ಮನೆಯಲ್ಲಿ ಈ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡಲಿಕ್ಕೆ ಕೆಲವರಿಗೆ ಸಾಧ್ಯ ಆಗಲ್ಲ. ಹಾಗಾಗಿ ಕೆಲವು ದೇವಾಲಯಗಳಲ್ಲಿ ಕೂಡ ಈ ಹುಣ್ಣಿಮೆಯ ದಿನ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡುವಂಥದ್ದು ಇದೆ. ಅಲ್ಲಿ ಪಾಲ್ಗೊಂಡು ತೀರ್ಥ ಪ್ರಸಾದಾದಿಗಳನ್ನು ಸ್ವೀಕಾರ ಮಾಡುವಂಥದ್ದು ಉತ್ತಮ. ಹಾಗೆ ಈ ದಿನ ವಿಶೇಷವಾಗಿ ಕೆಲವರು ಉಪವಾಸ ವ್ರತವನ್ನು ಮಾಡುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ಉಪವಾಸ ಮಾಡೋದ್ರಿಂದ ಸ್ವಾಮಿಯ ಅನುಗ್ರಹಕ್ಕೆ ಪಾತ್ರರಾಗ್ಬೋದು. ಹಾಗೆ ನಾವು ಸಂಕಲ್ಪ ಮಾಡಿಕೊಂಡಿದ್ದಂಥದ್ದು ನೆರವೇರುತ್ತೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿನೇ ಈ ದಿನ ಸತ್ಯನಾರಾಯಣ ಸ್ವಾಮಿಯ ಆರಾಧನೆ ಮಾಡಿ, ಎಲ್ಲಾದರೂ ಆಸುಪಾಸಿನಲ್ಲಿ ಸ್ವಾಮಿಯ ಪೂಜೆ ನಡೀತಾ ಇದ್ದರೆ ಅಲ್ಲಿ ಹೋಗಿ ಪಾಲ್ಗೊಂಡು ತೀರ್ಥ ಪ್ರಸಾದಗಳನ್ನು ಸ್ವೀಕಾರ ಮಾಡಿ ಒಳ್ಳೆಯದಾಗತ್ತೆ. ಇನ್ನು ಬಂಧುಗಳೇ, ಈ ದಿನ ಹನುಮ ಜಯಂತಿ ಇರುವಂಥ ದಿನ ಕೂಡ.
ಇಲ್ಲಿ ಬಹಳ ವಿಶೇಷವಾಗಿ ಆದಿ ವ್ಯಾಧಿ ಪರಿಹಾರಾರ್ಥವಾಗಿ ಹನುಮ ಜಯಂತಿಯನ್ನ ಆಚರಣೆ ಮಾಡುವಂತಹ ಸಂದರ್ಭ ಇದು. ಇಲ್ಲಿ ಅತ್ಯಂತ ಮಂಗಳ ವ್ರತಗಳಲ್ಲಿ ಹನುಮ ಜಯಂತಿ ಕೂಡ ಒಂದು ಆಗಿರುವಂಥದ್ದು. ಸಾಮಾನ್ಯವಾಗಿ ಈ ಹನುಮ ಜಯಂತಿಯನ್ನ ವರ್ಷದಲ್ಲಿ 3-4 ಬಾರಿ ಆಚರಿಸುವಂಥದ್ದನ್ನು ನಾವು ನೋಡಿದ್ದೇವೆ. ಅದರಂತೆ ಹನುಮ ಜಯಂತಿ ಈ ದಿನ ನಡೀತಾ ಇರುವಂಥದ್ದು. ಏಕೆಂದರೆ ಹನುಮನ ಜನ್ಮ ಒಂದು ಕಲ್ಪದಲ್ಲಿ ಕಾರ್ತೀಕ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯ ದಿನ ಆಯಿತು ಅನ್ನುವಂಥ ಉಲ್ಲೇಖ ಇದೆ. ಮತ್ತೊಂದು ಕಲ್ಪದಲ್ಲಿ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿಯಲ್ಲಿ ಆಯಿತು ಅನ್ನುವಂಥ ಉಲ್ಲೇಖ ಇದೆ. ಇನ್ನೊಂದು ಕಲ್ಪದಲ್ಲಿ ಈ ದಿನ ಅಂದರೆ ಈ ಚೈತ್ರ ಮಾಸದ ಶುದ್ಧ ಪೌರ್ಣಿಮೆಯ ದಿನ ಹನುಮನ ಜನನ ಆಯಿತು ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿ ಈ ಹನುಮ ಜಯಂತಿಯನ್ನ ಈ ರೀತಿಯಲ್ಲಿ ಬೇರೆ ಬೇರೆ ದಿನಗಳಂದು ಆಚರಣೆ ಮಾಡಿದ್ರೆ ಉತ್ತರ ಭಾರತದಲ್ಲಿ ಕಾರ್ತೀಕ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯ ದಿನ ಹನುಮ ಜಯಂತಿಯನ್ನ ಆಚರಣೆ ಮಾಡುವಂಥದ್ದು ಇದೆ. ಇನ್ನು ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ವೈಶಾಖ ಮಾಸದ ಕೃಷ್ಣ ಪಕ್ಷದ ನವಮಿಯ ದಿನದಲ್ಲಿ ಹನುಮ ಜಯಂತಿಯನ್ನ ಆಚರಣೆ ಮಾಡುವಂಥದ್ದಿದೆ. ಹಾಗಾಗಿ ಈ ದಿನ ಹನುಮ ಜಯಂತಿ ಇರುವಂತಹ ದಿನ. ಇಲ್ಲಿ ವಾಯುಪುತ್ರನಾದಂತಹ ಹನುಮನನ್ನ ಸಂಸ್ಮರಣೆ ಮಾಡುವಂತಹ ಒಂದು ದಿನ. ಅದರಲ್ಲೂ ವಿಶೇಷವಾಗಿ ಶ್ರೀರಾಮನ ಭಂಟನಾಗಿ, ನಿಷ್ಠಾವಂತ ಸೇವಕನಾಗಿ, ಭಕ್ತ ಜನಪ್ರಿಯನಾಗಿ ಹನುಮಂತನ ಜನನ ಆಯಿತು ಅನ್ನುವಂಥದ್ದು. ಈಗ ಮೊನ್ನೆ ತಾನೇ ಶ್ರೀರಾಮ ನವಮಿ ಆಗಿದೆ. ಅದರ ನಂತರದಲ್ಲಿ ಹನುಮ ಜಯಂತಿಯನ್ನು ಆಚರಣೆ ಮಾಡಿದ್ರೆ ಶ್ರೀರಾಮಚಂದ್ರನನ್ನ ಜೊತೆಗೆ ಸೇವಕನಾದಂಥ ಹನುಮನನ್ನು ಕೂಡ ನಾವು ಸ್ಮರಣೆ ಮಾಡೋದಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಂತಾಗಿದೆ ಇದು. ಹಾಗೆ ಇಲ್ಲಿ ಯಾರಿಗೆ ಕೆಲಸ ಕಾರ್ಯಗಳಲ್ಲಿ ಒಂದು ರೀತಿಯಲ್ಲಿ ಕಾನ್ಫಿಡೆನ್ಸ್ ಇರಲ್ಲ ಅಥವಾ ಕೆಲವರಿಗೆ ಭಯ ಇರುತ್ತೆ, ಅಂಥ ಒಂದು ಭಯದ ನಿವಾರಣೆಗಾಗಿ, ಪೀಡಾ ಪರಿಹಾರಾರ್ಥವಾಗಿ, ಶಕ್ತಿಯುಕ್ತಿಗಳ ಉನ್ನತಿಗಾಗಿ ಹನುಮನ ಆರಾಧನೆಯನ್ನು ಮಾಡಬೇಕು ಈ ದಿನದಲ್ಲಿ ಅನ್ನುವಂಥದ್ದಿದೆ. ಹಾಗಾಗಿನೇ ಬಹಳ ವಿಶೇಷವಾಗಿ ನಮಗೆ ಒಂದು ರೀತಿಯಲ್ಲಿ ಶಕ್ತಿಯನ್ನು, ಧೈರ್ಯವನ್ನು ತಂದುಕೊಡ್ಲಿಕ್ಕೆ ಹನುಮನ ಆರಾಧನೆ ಬಹಳ ಮುಖ್ಯ. ಜೊತೆಗೆ ಈ ಶನಿ ಗ್ರಹದಿಂದ ಉಂಟಾಗುವಂಥ ಯಾವುದೇ ರೀತಿಯ ಪೀಡೆಗಳು, ದೋಷಗಳು, ಶನಿ ದೋಷಗಳಿದ್ದರೆ ಅದನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೂ ಕೂಡ ಈ ದಿನ ಆಂಜನೇಯನನ್ನು ಸ್ಮರಣೆ ಮಾಡಬೇಕು ಅನ್ನುವಂಥದ್ದಿದೆ. ಹಾಗಾಗಿನೇ ಇಲ್ಲಿ ಈ ದಿನ ಆಂಜನೇಯನನ್ನು ಸ್ಮರಣೆ ಮಾಡಿದ್ರೆ ನಮ್ಮ ಒಳಗೆ ಇರುವಂಥ ಮಲ್ಲರನ್ನ ಜಯಿಸಿದಂತಾಗತ್ತೆ. ಇಲ್ಲಿ ಮಲ್ಲರು ಯಾರು, ಶತ್ರುಗಳು ಯಾರು? ಅರಿಷಡ್ ವರ್ಗಗಳು, ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ ಇವುಗಳನ್ನ ಜಯಿಸಬೇಕು. ಇದನ್ನ ಹನುಮ ಗೆದ್ದಿದ್ದ. ಅದೇ ರೀತಿ ಹೊರಗೆ ಬರುವಂತಹ ಶತ್ರುಗಳನ್ನು ಕೂಡ ಹನುಮ ಅಂದ್ರೆ ಆಂಜನೇಯ ಜಯಿಸಿದ್ರು ಅನ್ನುವಂಥ ವಿಚಾರ ತಮಗೂ ಕೂಡ ಗೊತ್ತಿದೆ. ಹಾಗಾಗಿ ಈ ದಿನ ಆಂಜನೇಯನನ್ನ ಸ್ಮರಣೆ ಮಾಡಬೇಕು. ಜೊತೆಗೆ ರಾಮಾಯಣದ ಒಂದು ಭಾಗ ಏನಿದೆ, ಸುಂದರಕಾಂಡ ರಾಮಾಯಣ, ಅದನ್ನ ಈ ದಿನ ಪಠಣ ಮಾಡಬೇಕು. ಇದನ್ನ ಹನುಮದ್ ವಿಜಯ ಅಂತಾನೆ ಹೇಳಿ ಕರೆಯುವಂಥದ್ದು ಇದೆ. ಹಾಗಾಗಿ ಯಾರ ಮನೆಯಲ್ಲಿ ಸುಂದರಕಾಂಡ ರಾಮಾಯಣದ ಪುಸ್ತಕ ಇದೆ ಅದನ್ನ ಯಾರು ಈ ದಿನ ಪಠಣ ಮಾಡ್ತಾರೆ ಅಥವಾ ಆ ಒಂದು ಹನುಮನ ಚರಿತ್ರೆಯನ್ನು ಓದುತ್ತಾರೆ ಅಂಥವ್ರಿಗೆ ಯಾವುದೇ ರೀತಿಯ ಪೀಡೆಗಳು, ಸಮಸ್ಯೆಗಳು, ದೃಷ್ಟಿದೋಷಗಳಿದ್ರೂ ಕೂಡ ನಿವಾರಣೆಯಾಗುತ್ತೆ. ಹಾಗಾಗಿ ಈ ದಿನ ಮಂಗಳವನ್ನು ಉಂಟು ಮಾಡುವಂತಹ ಶುಭ ದಿನ ಆಗಿರೋದ್ರಿಂದ ಆಂಜನೇಯನನ್ನ ಸ್ಮರಣೆ ಮಾಡಿ. ಕೆಲವರು ಈ ದಿನ ಆಂಜನೇಯನ ದರ್ಶನ ಮಾಡುವಂಥದ್ದು, ಆಂಜನೇಯನಿಗೆ 21 ವಿಳ್ಯದೆಲೆ ಹಾರವನ್ನ ಅರ್ಪಣೆ ಮಾಡುವಂಥದ್ದು, ಉದ್ದಿನ ಒಡೆಮಾಲೆಯನ್ನ ಅರ್ಪಣೆ ಮಾಡುವಂಥದ್ದು ಕೂಡ ಇದೆ. ಇದೆಲ್ಲವನ್ನ ಸಮರ್ಪಣೆ ಮಾಡೋದ್ರಿಂದ ದೇಹ ಬಲ, ಬುದ್ಧಿಬಲ, ಆತ್ಮಬಲ ಸಿದ್ಧಿಸತ್ತೆ ಅನ್ನುವಂಥ ನಂಬಿಕೆ ಇದೆ. ಹಾಗೆ ಈ ದಿನ ಕಡಲೆ ಮತ್ತು ಬೆಲ್ಲ ಇದರ ನೈವೇದ್ಯ ಆಂಜನೇಯನಿಗೆ ತುಂಬ ಇಷ್ಟ. ಇದನ್ನ ಯಾರು ನೈವೇದ್ಯವಾಗಿ ನಿವೇದನೆ ಮಾಡ್ತಾರೆ ಅಂಥವರ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ ಅನ್ನುವಂಥದ್ದು ಇದೆ. ಹಾಗಾಗಿ ನೀವು ಯಾವುದೇ ಕೆಲಸಗಳನ್ನು ಸಂಕಲ್ಪ ಮಾಡಿಕೊಂಡಿರಿ, ಕಾರ್ಯಸಿದ್ಧಿಗಾಗಿ, ಶೀಘ್ರ ಫಲಿತಾಂಶ ಪ್ರಾಪ್ತಿಗಾಗಿ ಹನುಮ ಜಯಂತಿಯನ್ನ ಆಚರಣೆ ಮಾಡಿ. ಹಾಗೆ ಶ್ರೀಕೃಷ್ಣ ಪರಮಾತ್ಮ ದ್ರೌಪದಿಗೆ ಈ ಹನುಮ ಜಯಂತಿ ಜೊತೆಗೆ ಹನುಮದ್ ವ್ರತ ಇದೆಯಲ್ಲ ಇದರ ಬಗ್ಗೆ ಕೂಡ ಮಾಹಿತಿಗಳನ್ನು ತಿಳಿಸಿದ್ರು ಅನ್ನುವಂಥ ಒಂದು ಉಲ್ಲೇಖ ಕೂಡ ಇದೆ. ಇದನ್ನ ಬಹಳ ಧರ್ಮಶಾಸ್ತ್ರಗಳು ಒತ್ತಿ ಒತ್ತಿ ಹೇಳಿರುವಂಥದ್ದು ಇದೆ. ಹಾಗಾಗಿ ಈ ಹನುಮ ಜಯಂತಿಯಂದು ಪ್ರಾಣದೇವರ ದರ್ಶನ ಮಾಡ್ಕೊಳ್ಳಿ, ಆಂಜನೇಯನಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಹೊಸ ಜವಾಬ್ದಾರಿಗಳು ಹೆಗಲಿಗೆ ಬರುವಂತಹ ದಿನ. ಕೆಲವು ವಿಶೇಷ ರೀತಿಯ ಕರ್ತವ್ಯಗಳನ್ನು ಈ ದಿನ ನೀವು ನಿಭಾಯಿಸಬೇಕಾಗತ್ತೆ. ಆದರೂ ಕೂಡ
ಆ ಕೆಲಸಗಳನ್ನು ಬಹಳ ತೃಪ್ತಿದಾಯಕವಾಗಿ ಮಾಡಿ ಮುಗಿಸುವಂಥದ್ದು ಇದೆ. ಇನ್ನು ನಿಮ್ಮ ವ್ಯಾಪಾರ, ವ್ಯವಹಾರ, ನಿಮ್ಮ ಆದಾಯ ತೃಪ್ತಿದಾಯಕವಾಗಿರುತ್ತೆ. ನೆನ್ನೆಗಿಂತ ಈ ದಿನ ಸ್ವಲ್ಪ ಉತ್ತಮವಾದಂಥ ಒಂದು ವಾತಾವರಣ ಇದೆ. ಅದರಲ್ಲೂ ನಿಮ್ಮ ವ್ಯಾಪಾರದಲ್ಲಿ ಈ ದಿನ ಕಾರ್ಯಸಿದ್ಧಿ ಉಂಟಾಗುವಂಥದ್ದು ಇದೆ. ಅಂದರೆ ನೀವು ಅಂದುಕೊಂಡಂಥ ಕೆಲಸವನ್ನು ಈ ದಿನ ಮಾಡಿ ಮುಗಿಸುವಂಥದ್ದು ಇದೆ. ಹಾಗಾಗಿನೇ ಕೈಗೊಂಡಂಥ ಕೆಲಸ ಕಾರ್ಯಗಳು ದೈವ ಕೃಪೆಯಿಂದ ಸುಗಮವಾಗಿ ನಡೆಯುವಂಥದ್ದಿದೆ. ಹಾಗಾಗಿ ನಿಮ್ಮ ಒಂದು ನಿಷ್ಠೆ, ಪ್ರಾಮಾಣಿಕತೆ, ಹಾಗೆ ದೈವ ಭಕ್ತಿ, ಇದರ ಮೂಲಕವಾಗಿ ಈ ದಿನ ಕೆಲಸಗಳು ಸುಗಮವಾಗುತ್ತೆ. ಇನ್ನು ಈ ದಿನ ನಿಮ್ಮ ಒಡ ಹುಟ್ಟಿದವರಿಂದ ಕೂಡ ನಿಮಗೆ ಉತ್ತಮ ರೀತಿಯಲ್ಲಿ ಪ್ರತಿಕ್ರಿಯೆ ಸಿಕ್ಕುವಂಥದ್ದು. ಹಾಗಾಗಿ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುವಂಥದ್ದು ಕೂಡ ಈ ದಿನ ಕಾಣಿಸುತ್ತೆ. ಹಾಗೆ ಕೆಲವೊಂದು ಸಂದರ್ಭಗಳಲ್ಲಿ ಸಾಂತ್ವನದ ಮಾತುಗಳು ಕೂಡ ನಿಮಗೆ ಸಮಾಧಾನವನ್ನು ತರಿಸುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಅಪರೂಪಕ್ಕೆ ಕೆಲವು ವ್ಯಕ್ತಿಗಳಿಂದ ಉತ್ತಮ ಮಾತುಗಳನ್ನು ನೀವು ಪಡ್ಕೊಳ್ಳುವಂಥದ್ದು, ಅದು ನಿಮಗೆ ಒಂದು ರೀತಿಯ ಪ್ರೇರೇಪಣೆ ಆಗುವಂಥದ್ದು, ಮೋಟಿವೇಶನ್ ಆಗುವಂಥದ್ದು ಇರುತ್ತೆ. ಇನ್ನು ಈ ದಿನ ಬಹಳ ಸಮರ್ಥವಾಗಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥ ದಿನ ಕೂಡ. ಹಾಗಾಗಿನೇ ಈ ದಿನ ನಿಮ್ಮ ಅಂದಾಜು ಏನಿದೆ, ನಿಮ್ಮ ಲೆಕ್ಕಾಚಾರ ಏನಿದೆ, ಅದರಂತೆ ಈ ದಿನದ ಕಾರ್ಯಗಳು ನಡೆಯುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಸುಭದ್ರವಾದಂಥ ಒಂದು ವ್ಯವಸ್ಥೆಯನ್ನು ತಂದುಕೊಡುವಂಥ ಸಂದರ್ಭದಲ್ಲಿರುತ್ತೆ. ಹಾಗೆ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಈ ದಿನ ಬರುವಂಥ ಅವಕಾಶಗಳೇನಿದೆ ಅದನ್ನು ನೀವು ಸದುಪಯೋಗ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಹಣ ಇನ್ವೆಸ್ಟ್ ಮಾಡುವಂಥದ್ದು ಅಥವಾ ಹಣ ಸಂಪಾದನೆ ಮಾಡುವಂಥ ಮೂಲ, ಇದರ ಬಗ್ಗೆ ಈ ದಿನ ನಿಮಗೆ ಒಂದು ಸಂಶೋಧನೆ, ಒಂದು ರಿಸರ್ಚ್ ಓರಿಯೆಂಟೇಷನ್ ಇರುವಂಥದ್ದು ಕೂಡ ಇರುತ್ತೆ. ಅಂದರೆ ಅದರ ಬಗ್ಗೆ ಗಮನ, ಅದರ ಬಗ್ಗೆ ಮತ್ತಷ್ಟು ಕೆಲಸ ಕಾರ್ಯಗಳನ್ನು ತೀವ್ರಗತಿಗೊಳಿಸುವಂಥ ಸಂದರ್ಭ ಇದೆ. ಒಟ್ಟಾರೆ ಈ ದಿನ ನಿಮಗೆ ಲಾಭದ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಮಹಾವಿಷ್ಣುವನ್ನು, ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಗುರುಗಳ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದಕ್ಕಾಗಿಯೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಡೆತಡೆಗಳು ಜಾಸ್ತಿ. ಜೊತೆಗೆ ನೀವು ಎಣಿಸಿದಂತೆ ಕೆಲಸಗಳು ಆಗಲ್ಲ, ಎಲ್ಲವೂ ಆಗಲ್ಲ. ಕೆಲವೊಂದನ್ನು ನೀವು ಸಕ್ಸಸ್ ಮಾಡ್ಬೋದು, ಆದರೆ ಈ ದಿನ ಮೆಜಾರಿಟಿ ಕೆಲಸಗಳು ನಿಮಗೆ ಸ್ವಲ್ಪ ಹಿನ್ನಡೆಯನ್ನು ತರುತ್ತೆ. ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಅನ್ನುವಂಥದ್ದು ಸಿಕ್ಕಲ್ಲ. ಹಾಗಾಗಿ ಕೆಲಸದ ಬಗ್ಗೆ ಕೆಲವೊಮ್ಮೆ ನಿಮಗೆ ಬೇಸರ ವ್ಯಕ್ತವಾಗುವಂಥ ಸಾಧ್ಯತೆ ಇದೆ. ಇನ್ನು ಈ ದಿನ ನಿಮಗೆ ತೀರಾ ಬೇಕಾದಂಥವರೇ ನಿಮ್ಮ ವಿರುದ್ಧವಾಗಿ ನಿಲ್ಲುವಂಥದ್ದು, ನಿಮ್ಮ ಅಭಿಪ್ರಾಯಕ್ಕೆ ಅವರು ಎಲ್ಲ ಒಂದು ರೀತಿಯಲ್ಲಿ ಕೌಂಟರ್ ಕೊಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಈ ದಿನ ಮಾನಸಿಕವಾಗಿಯೂ ಕೂಡ ನೀವು ದ್ವಂದ್ವತೆಗಳನ್ನು ಎದುರಿಸಬೇಕಾಗತ್ತೆ. ಇನ್ನು ಈ ದಿನ ಕೆಲವೊಂದು ವಿಚಾರಗಳು ನಿಮ್ಮ ಹತೋಟಿಯನ್ನು ಮೀರಿ, ಅಂದರೆ ನಿಮ್ಮಲ್ಲಿ ನಿಮ್ಮ ಒಂದು ಕೈಯಲ್ಲಿ ಇರಬೇಕಾದಂಥ ಕೆಲವು ವಿಚಾರಗಳು ಕೂಡ ಈ ದಿನ ಬಯಲಿಗೆ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮ್ಮ ಕಂಟ್ರೋಲ್ ತಪ್ಪಿ ಕೆಲಸಗಳಾಗೋದ್ರಿಂದ ಈ ದಿನ ನಿಮಗೆ ಸ್ವಲ್ಪ ಮುಜುಗರ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನ ಯಾವುದೇ ಒಂದು ಕ್ಷೇತ್ರದಲ್ಲಿ ಸ್ಪರ್ಧೆ ಇರಲಿ, ಪೈಪೋಟಿ ಇರಲಿ, ಕಾಂಪಿಟೇಷನ್ ಅನ್ನುವಂಥದ್ದು ಇರಲಿ, ಅದನ್ನು ತುಂಬ ಜಾಣತನದಿಂದ ನೀವು ಎದುರಿಸಬೇಕಾಗತ್ತೆ. ಹಾಗಾಗಿ ಈ ಮಾತಿಗೆ ಮಾತು ಕೊಡುವಂಥದ್ದನ್ನು ನಿಲ್ಲಿಸ್ಬಿಡಿ. ಕೆತ್ತುತ್ತಾ ಸಿಗುರಾಗತ್ತೆ ಅಂತ ಹೇಳ್ತಾರೆ ಹಿರಿಯರು. ಆ ರೀತಿಯಲ್ಲಿ ಮಾತಿಗೆ ಮಾತನ್ನು ಜೋಡಿಸೋದ್ರಿಂದ ಅದಕ್ಕೆ ಕೊನೆ ಅನ್ನುವಂಥದ್ದು ಇರಲ್ಲ, ಸಮಸ್ಯೆ ಪರಿಹಾರ ಆಗಲ್ಲ. ಹಾಗಾಗಿ ಮಾತನ್ನು ಆದಷ್ಟು ನಿಯಂತ್ರಣದಲ್ಲಿಟ್ಕೊಳ್ಳಿ. ಕೆಲವೊಮ್ಮೆ ನೀವು ಮಾತಾಡದೆ ತಟಸ್ಥವಾಗಿ ಉಳಿಯುವಂಥದ್ದೇ ಕ್ಷೇಮ. ಇನ್ನು ಈ ದಿನ ಕೆಲವೊಂದು ಯೋಜನೆಗಳನ್ನು, ಕೆಲವೊಂದು ಕೆಲಸ ಕಾರ್ಯಗಳನ್ನು ಸದ್ದಿಲ್ಲದೆ ಕಾರ್ಯಗತಗೊಳಿಸಬೇಕು. ಏಕೆಂದರೆ ಆ ಕೆಲಸದ ಆರಂಭಕ್ಕೆ ಮೊದಲೇ ಅದರ ಬಗ್ಗೆ ಸಾಕಷ್ಟು ಪ್ರಚಾರ, ಸಾಕಷ್ಟು ಹೇಳಿಕೊಳ್ಳುವಂಥದ್ದು ಇದು ಆಗೋದ್ರಿಂದ ಕೆಲವರ ಒಂದು ದೃಷ್ಟಿ ದೋಷ ಅದಕ್ಕೆ ತಲುಪುತ್ತೆ. ಹಾಗಾಗಿನೇ ಈ ದಿನ ಯಾರಿಗೂ ಕೂಡ ಹೇಳದಂತೆ ಕೆಲಸಗಳನ್ನು ಮುಂದುವರಿಸಿ. ಆದರೆ ನಿಮ್ಮ ಕುಟುಂಬಸ್ಥರನ್ನು ಮಾತ್ರ ಆ ಕೆಲಸ ಕಾರ್ಯಗಳ ವಿಚಾರದಲ್ಲಿ ಅವರನ್ನು ಸೇರಿಸ್ಕೊಳ್ಳಿ, ಅವರನ್ನು ಲೂಪಲ್ಲಿಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ಈ ದಿನ ಕೆಲವೊಂದು ಉಪಾಯವಾಗಿ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೇಕು. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದನೇ ಕೆಲವು ಸಮಸ್ಯೆಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳ ಜೊತೆಯಲ್ಲಿ ನೀವು ಮಾತಾಡಬೇಕಾಗತ್ತೆ. ಇನ್ನು ಹಳೆಯ ಸಾಲದ ಒತ್ತಡದಿಂದ ಹೊರಬರಬೇಕು ಅಂದರೆ ಹೊಸ ಸಾಲಗಳನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಆಲೋಚನೆ ಇರುತ್ತೆ. ಹಾಗಾಗಿ ಬಾಣಲೆಯಿಂದ ಬೆಂಕಿಗೆ ಬಿದ್ದಂತಾಗುತ್ತೆ, ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ಆದಷ್ಟು ದೂರದ ಪ್ರಯಾಣಗಳೇನಾದರೂ ಇದ್ದರೆ ಮುಂದೂಡುವಂಥದ್ದು ಕ್ಷೇಮ. ಮಹಾಗಣಪತಿಯನ್ನು ಆರಾಧನೆ ಮಾಡಿ, ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ನಿಮ್ಮ ನೆಚ್ಚಿನ ಗುರುಗಳನ್ನು ಆರಾಧನೆ ಮಾಡಿ,
ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 6. ಮಿಥುನ ರಾಶಿ. ಮಿಥುನ ರಾಶಿಯವರೆಗೂ ಕೂಡ ಈ ದಿನ ಮಧ್ಯಮ ಫಲಗಳಿರುವಂತಹ ದಿನ. ಅದರಲ್ಲೂ ಈ ದಿನದಲ್ಲಿ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಲೆಕ್ಕಾಚಾರದಲ್ಲಿ ತಪ್ಪುವಂತಹ ಸಾಧ್ಯತೆ ಇದೆ. ಆದಾಯಕ್ಕಿಂತ ಖರ್ಚು ಹೆಚ್ಚಾಗುವಂಥದ್ದು ಇದೆ. ಇನ್ನು ಈ ದಿನ ನಿಮ್ಮಿಂದ ಸಾಲ ಪಡ್ಕೊಂಡಂಥವರಾಗಲಿ ಅಥವಾ ನೀವು ಬೇರೆಯವರಿಂದ ಸಾಲವನ್ನು ಪಡ್ಕೊಂಡಿರುವಂತಹ ಸಂದರ್ಭದಲ್ಲಾಗಲಿ ಸ್ವಲ್ಪ ಒತ್ತಡಗಳು ಉಂಟಾಗುವಂಥದ್ದು ಇದೆ. ಹಣ ಬರಲ್ಲ, ಹಣ ಕೈಯಲ್ಲಿಲ್ಲ, ಆದರೂ ಕೂಡ ಈ ದಿನ ದೊಡ್ಡ ದೊಡ್ಡ ಯೋಜನೆಗಳನ್ನು ರೂಪಿಸುವಂಥ ಒಂದು ಮನಸ್ಥಿತಿ ಇರುತ್ತೆ. ಹಾಗಾಗಿ ಸಂಪನ್ಮೂಲದ ಕ್ರೋಢೀಕರಣ ಮಾಡಿಕೊಳ್ಳಿ. ಯಾರಿಂದ ನಿಜವಾಗ್ಲೂ ನಿಮಗೆ ಸಹಕಾರ ಸಿಕ್ಕತ್ತೆ ಅನ್ನುವಂಥ ಒಂದು ಪಟ್ಟಿಯನ್ನು ಸಿದ್ಧ ಮಾಡಿಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಈ ದಿನದಲ್ಲಿ ನಿಮಗೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಕೂಡ ಕಾಡುವಂಥದ್ದು ಇದೆ. ಅದರಲ್ಲೂ ಈ ಹೊಟ್ಟೆಗೆ ಸಂಬಂಧಪಟ್ಟಂತಹ ವಿಚಾರ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಆಹಾರ ವಿಹಾರಾದಿಗಳ ಕಡೆ ಗಮನ ಕೊಡಿ. ಇನ್ನು ಈ ದಿನ ನಿಮ್ಮ ವ್ಯಾಪಾರದಲ್ಲಿ ಒಂದು ಹೊಸ ಸಮಸ್ಯೆ ಉದ್ಭವ ಆಗುವಂಥದ್ದು ಇದೆ. ಇಲ್ಲಿಯವರೆಗೆ ಆ ಸಮಸ್ಯೆ ಇರಲಿಲ್ಲ, ಆದರೆ ಈ ದಿನ ಅದು ಒಂದು ಬೇರೆಯ ರೂಪವನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿ ನಿಮ್ಮ ನಂಬಿದವರೇ ನಿಮಗೆ ಕೈ ಕೊಡುವಂಥ ಸಂದರ್ಭದಲ್ಲೂ ಕೂಡ ಇರೋಂಥದ್ದಿದೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿರುವಂಥವ್ರಿಗೂ ಕೂಡ ಒಂದು ವಿವಾದ ಇದೆ. ಎಲ್ಲ ಒಂದು ಮಾತುಕತೆಯಲ್ಲಿ ವಾದ ವಿವಾದಗಳಿಂದ ಈ ದಿನ ನಿಮ್ಮ ಒಂದು ಪ್ರತಿಷ್ಠೆ ಗೌರವಕ್ಕೆ ಚ್ಯುತಿ ಬರುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಇರಿ. ಆದಷ್ಟು ವಾದ ವಿವಾದಗಳಿಂದ ದೂರ ಇರುವಂಥದ್ದನ್ನು ರೂಢಿಸ್ಕೊಳ್ಳಿ. ಇನ್ನು ಯಾವುದೇ ಸನ್ನಿವೇಶವನ್ನು ನಿಮ್ಮ ಒಂದು ಸದುಪಯೋಗಕ್ಕೆ ಬಳಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇರಿ. ನಾಳಿನ ದೃಷ್ಟಿಯಲ್ಲಿ ನಿಮ್ಮ ಕೆಲಸಗಳು ಅಥವಾ ನಿಮ್ಮ ತೀರ್ಮಾನಗಳು ಇರಬೇಕಾಗತ್ತೆ. ಇನ್ನು ವಿಶೇಷವಾಗಿ ನಿಮಗೆ ಆದಾಯ ಏನೋ ಉತ್ತಮವಾಗುವಂಥ ಸಾಧ್ಯತೆ ಇದೆ. ಆದರೆ ಆದಾಯ ಇದೆ ಅಂತ ಹೇಳಿ ಲೆಕ್ಕ ಇಲ್ಲದಂತೆ ವ್ಯರ್ಥ ಖರ್ಚುಗಳು ಕೂಡ ಆಗುವಂಥದ್ದಿದೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ವಿಶೇಷವಾಗಿ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಹಣವನ್ನು ಮಾಡಬೇಕು, ಸಂಪಾದನೆ ಬೇಗ ಆಗಬೇಕು ಅನ್ನುವಂಥ ಇರಾದೆಯಿಂದ ತಪ್ಪು ಹೆಜ್ಜೆ ಇಡುವಂಥ ಸಾಧ್ಯತೆ ಇದೆ. ಕೆಲವೊಂದು ಸ್ನೇಹಿತರು, ನಿಮ್ಮ ಬಂಧುಗಳು, ಹಿತಶತ್ರುಗಳು ನಿಮ್ಮಿಂದ ತಪ್ಪು ಮಾಡಿಸುವಂಥ ಒಂದು ಪ್ರಯತ್ನದಲ್ಲಿರ್ತಾರೆ. ಸ್ವಲ್ಪ ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಆಂಜನೇಯನ ದರ್ಶನ ಮಾಡ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಉತ್ತಮವಾದಂತಹ ದಿನ. ಅದರಲ್ಲೂ ತೃತೀಯದಲ್ಲಿ ಚಂದ್ರ ಇದ್ದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತುಂಬ ಪ್ರಗತಿಯನ್ನು ಕಾಣುವಂಥ ದಿನ. ಹಾಗೆ ಈ ದಿನ ಅತಿಯಾದಂಥ ಒಂದು ವಿಶ್ವಾಸ, ಒಂದು ಭಾವನಾತ್ಮಕವಾದಂತಹ ಬೆಳವಣಿಗೆ ನಿಮ್ಮ ಸಂಬಂಧವನ್ನು ಗಟ್ಟಿಗೊಳಿಸುತ್ತೆ. ಆ ಒಂದು ರಿಲೇಷನ್ಶಿಪ್ ತುಂಬ ಸ್ಟ್ರೆಂಥನ್ ಆಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಪತಿ ಪತ್ನಿಯರಾಗಲಿ, ಪ್ರೇಮಿಗಳಾಗಲಿ, ಸ್ನೇಹಿತರಾಗಲಿ ಈ ದಿನ ಯಾವುದೇ ರೀತಿಯ ಮನಸ್ತಾಪದಿಂದ, ಭಿನ್ನಾಭಿಪ್ರಾಯದಿಂದ ದೂರ ಇದ್ದರೆ ನೀವು ಹತ್ತಿರ ಬರೋದಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ. ಇದನ್ನು ಬಳಸ್ಕೊಳ್ಳಿ. ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಹೊಸ ಬದಲಾವಣೆ ಈ ದಿನ ಆಗುವಂಥದ್ದು ಇದೆ. ಇನ್ನು ಹಣಕಾಸಿಗೆ ಸಂಬಂಧಪಟ್ಟಂತೆ ಲಾಭ ಇದೆ. ವ್ಯಾಪಾರ ವ್ಯವಹಾರಗಳು, ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ವಿಚಾರ ಎಲ್ಲವೂ ಕೂಡ ಲೆಕ್ಕಾಚಾರದಂತೆಯೇ ನಡೆಯುತ್ತೆ. ಅದರಲ್ಲೂ ತುಂಬ ಪ್ರಾಕ್ಟಿಕಲ್ ಆಗಿ ಇರುತ್ತೆ. ಇನ್ನು ಮನೆಯಲ್ಲಿ ನಡೆಯುವಂಥ ಶುಭ ಕಾರ್ಯಗಳು, ಅದರ ಬಗ್ಗೆ ನಿಮ್ಮಿಂದ ಒಂದು ವಿಶೇಷ ಪ್ರಯತ್ನ ಆಗುವಂಥದ್ದು. ಹಾಗಾಗಿ ಪ್ರಗತಿದಾಯಕವಾದಂತಹ ಅಂದರೆ ಪ್ರೋಗ್ರೆಸಿವ್ ಆಗಿರುವಂಥ ಪ್ರಯತ್ನಗಳು ಈ ದಿನ ಇರುತ್ತೆ. ಇದು ನಿಮಗೆ ಉತ್ತಮ ಫಲವನ್ನು ನೀಡುತ್ತೆ. ಇನ್ನು ಎಲ್ಲ ವಿಚಾರಗಳಲ್ಲೂ ಕೂಡ ಈ ದಿನ ಬಂಧು ಮಿತ್ರರ ಸಹಕಾರ ನಿಮಗೆ ಸಿಕ್ಕತ್ತೆ. ಅಲ್ಲಿ ಸಹಕಾರ ಇದ್ದರೆ, ಅಲ್ಲಿ ಒಂದು ರೀತಿಯ ಸಪೋರ್ಟ್ ಇದ್ದರೆ ನಿಮಗೆ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. ಹಾಗಾಗಿ ಈ ದಿನ ನೀವು ಎಂಥ ಕೆಲಸಕ್ಕೂ ಕೂಡ ಸೈ ಅಂತ ಹೇಳ್ತೀರಿ. ಅಂದರೆ ಕೆಲಸಗಳ ಜವಾಬ್ದಾರಿಯನ್ನು ಬಹಳ ಚೆನ್ನಾಗಿ ಹೊರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ನಿರುದ್ಯೋಗಿಗಳಿಗೂ ಕೂಡ ಈ ದಿನ ಏನೋ ಒಂದು ಭರವಸೆಯ ಬೆಳಕು ಕಾಣಿಸ್ತಾ ಇದೆ. ಉದ್ಯೋಗ ಯೋಗ ಬಹಳ ಚೆನ್ನಾಗಿದೆ. ಅದನ್ನು ನೀವು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳು ನಿಮ್ಮ ತಲೆಯನ್ನು ತಿನ್ನುವಂಥದ್ದು. ಹಾಗಾಗಿನೇ ಅಂಥ ಒಂದು ವಿಚಾರಗಳ ಬಗ್ಗೆನೇ ಹೆಚ್ಚು ಆಲೋಚನೆ ಇರುತ್ತೆ, ಚಿಂತೆ ಇರುತ್ತೆ. ಇದು ಹೊಸ ಕೆಲಸವನ್ನು ಮಾಡಲಿಕ್ಕೆ ನಿಮಗೆ ಬಿಡಲ್ಲ. ಏಕೆಂದರೆ ಆ ಚಿಂತೆಯಲ್ಲೇ ಮನಸ್ಸಿರೋದ್ರಿಂದ ಒಂದು ಹೊಸ ಕಾರ್ಯದ ಬಗ್ಗೆ ಯೋಚನೆ ಮಾಡೋಷ್ಟು ಕೂಡ ಪುರುಸೊತ್ತಿರಲ್ಲ. ಹಾಗಾಗಿ ಈ ದಿನ ಹಳೆಯದನ್ನು ಮರೆತು ಮುಂದೆ ಆಗಬೇಕಾಗಿರುವಂಥ ವಿಚಾರಗಳ ಕಡೆ ಗಮನ ಕೊಡಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ
ಈ ದಿನ ನೀವು ವಿಷ್ಣು ತತ್ವ ಇರುವಂಥ ದೇವಾಲಯಕ್ಕೆ ಹೋಗಿ ಬನ್ನಿ. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡ್ಕೊಳ್ಳಿ. ನೆಚ್ಚಿನ ಗುರುಗಳನ್ನು ಈ ದಿನ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಆರಂಭ ಆಗುವಂಥ ಕೆಲಸ ಕಾರ್ಯಗಳು ಮಧ್ಯದಲ್ಲೇ ನಿಲ್ಲುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಏಕೆಂದರೆ ಆರಂಭ ಶೂರತ್ವ ಇದೆ ನಿಮಗೆ. ಈ ಪ್ರಾರಂಭ ಅಥವಾ ಈ ಸ್ಟಾರ್ಟಿಂಗ್ ಅನ್ನುವಂಥದ್ದು ಬಹಳ ಚೆನ್ನಾಗಿ ನಿಮ್ಮ ಒಂದು ಮುತುವರ್ಜಿಯಿಂದ ಮಾಡುವಂಥದ್ದಿದೆ. ಆದರೆ ನಂತರದ ಸಮಯದಲ್ಲಿ ಅದರ ಕಡೆ ಇದ್ದಂಥ ಆಸಕ್ತಿ ಕ್ರಮೇಣವಾಗಿ ಕಡಿಮೆ ಆಗಿಬಿಡುತ್ತೆ. ಹಾಗಾಗಿ ಒಂದು ಹಂತಕ್ಕೆ ಕೆಲಸ ನಿಲ್ಲುವಂಥದ್ದು. ಇದು ನಿಮ್ಮ ವರ್ತನೆಯನ್ನು ತೋರಿಸುವಂಥದ್ದು. ಹಾಗಾಗಿ ನಿಮ್ಮಲ್ಲಿ ಯಾವ ರೀತಿಯಲ್ಲಿ ಮನಸ್ಥಿತಿ ಇದೆ ಅನ್ನುವಂಥದ್ದನ್ನು ತೋರಿಸುತ್ತೆ. ಕೆಲವೊಂದು ತೀರ್ಮಾನಗಳನ್ನು ಬದಲಾವಣೆ ಮಾಡುವಂಥದ್ದು, ಯೂಟರ್ನ್ ಆಗುವಂಥ ಸಾಧ್ಯತೆ ಇರೋದರಿಂದ ಕೆಲಸದಲ್ಲಿ ಕನ್ಸಿಸ್ಟೆನ್ಸಿ ಇಲ್ಲ. ಇದರಿಂದ ನಿಮಗೆ ಉತ್ತಮವಾದಂಥ ಫಲಗಳು ಸಿಕ್ಕಲ್ಲ. ಹಾಗಾಗಿ ಈ ದಿನ ಯಾವುದೇ ಕೆಲಸದಿಂದ ಯಾವುದೇ ಒಂದು ಫಲಿತಾಂಶವನ್ನು ನಿರೀಕ್ಷೆ ಮಾಡಬೇಡಿ. ಬಂದದ್ದೇ ಬರಲಿ ಸಾಕು, ಅದನ್ನೇ ನಿಮ್ಮ ಪಾಲಿಗೆ ಪಂಚಾಮೃತ ಅಂದ್ಕೊಂಡು ಸ್ವೀಕಾರ ಮಾಡಬೇಕಾಗತ್ತೆ. ಇನ್ನು ಈ ದಿನ ಕುಟುಂಬ ಸದಸ್ಯರ ಮಧ್ಯದಲ್ಲಿ ಒಂದು ಸಣ್ಣ ವಿಚಾರಕ್ಕೆ ಸಣ್ಣ ವಿವಾದ ಆರಂಭ ಆಗುತ್ತೆ. ಇದು ಬಹಳ ಸಣ್ಣ ಮಟ್ಟದಲ್ಲಿ ಆರಂಭ ಆಗುವಂಥದ್ದು, ಮಾತಿಗೆ ಮಾತು ಬೆಳೆದು ಬೆಳೆದು ಬಹಳ ದೊಡ್ಡದಾಗುವಂಥ ಸಾಧ್ಯತೆ ಈ ದಿನ ಕಾಣಿಸ್ತಾ ಇದೆ. ಹಾಗಾಗಿ ಆದಷ್ಟು ಅದನ್ನು ನಿಯಂತ್ರಣದಲ್ಲಿಟ್ಕೊಳ್ಳುವಂಥದ್ದು ಉತ್ತಮ, ನಿಮ್ಮ ಮಾತನ್ನು, ನಿಮ್ಮ ಅಭಿಪ್ರಾಯವನ್ನು. ಇನ್ನು ಈ ದಿನ ನಿಮ್ಮ ವೃತ್ತಿ ಆಗಲಿ ವ್ಯಾಪಾರ ಆಗಲಿ ತುಂಬ ನಿಧಾನವಾಗಿ ನಡೆಯುತ್ತೆ. ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅದು 6ಕ್ಕೆ 10 3ಕ್ಕೆ ಇಳಿಯಲ್ಲ. ಅದರಿಂದ ಕೂಡ ನಿಮ್ಮ ಮೇಲಧಿಕಾರಿಗಳಿಗೆ ನಿಮ್ಮ ಬಗ್ಗೆ ಅಸಮಾಧಾನ ಉಂಟಾಗುವಂಥದ್ದು ಇರುತ್ತೆ. ಇನ್ನು ಈ ದಿನ ಎಲ್ಲೆಡೆ ನಿಮಗೆ ಹಿನ್ನಡೆ, ಅಂದರೆ ಯಾವುದೇ ಕೆಲಸ ಮಾಡಿದ್ರೂ ಕೂಡ ಅದರಲ್ಲಿ ಒಂದು ಕಾನ್ಫಿಡೆನ್ಸ್ ಅನ್ನುವಂಥದ್ದಾಗಲಿ ತೃಪ್ತಿ ಅನ್ನುವಂಥದ್ದಾಗಲಿ ಇರಲ್ಲ. ಸೌಲಭ್ಯಗಳು ಇದ್ದರೂ ಕೂಡ ಬಳಸಿಕೊಳ್ಳುವಂಥ ಒಂದು ವಿವೇಚನೆ ಇಲ್ಲ, ಏನೋ ಒಂದು ತಾಳ್ಮೆ ಇಲ್ಲ, ಮನಸ್ಸು ತುಂಬ ಕಿರಿಕಿರಿಗೆ ಒಳಪಟ್ಟಿರುವಂಥದ್ದು. ಹಾಗೆ ನಾನಾ ರೀತಿಯ ಆಲೋಚನೆಗಳಿರೋದ್ರಿಂದ ಯಾವುದರಲ್ಲೂ ಕೂಡ ಕಾನ್ಸಂಟ್ರೇಷನ್ ಇರಲ್ಲ. ಇದರಿಂದ ಸಣ್ಣ ಪುಟ್ಟ ಅವಘಡಗಳಾಗುವಂಥ ಸಾಧ್ಯತೆ ಇರುತ್ತೆ. ಜಾಗ್ರತೆ. ಜೊತೆಗೆ ನಿಮ್ಮ ಆರೋಗ್ಯದ ಬಗ್ಗೆ ಕೂಡ ಜಾಗ್ರತೆಯಿಂದ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಆಂಜನೇಯನ ದರ್ಶನ ಮಾಡ್ಕೊಳ್ಳಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಪ್ರಗತಿದಾಯಕವಾದಂಥ ದಿನ, ಪ್ರೋಗ್ರೆಸಿವ್ ಆಗಿರುವಂಥ ದಿನ. ಹಾಗಾಗಿ ಈ ದಿನದ ಪ್ರಯತ್ನಗಳು ನಿಮಗೆ ತುಂಬ ಸಮಾಧಾನವನ್ನು ತರುತ್ತೆ. ಹಾಗೆ ಬೇರೆಯವರು ಮಾಡುವಂಥ ಕೆಲವೊಂದು ವಿಚಾರಗಳು, ಕೆಲವೊಂದು ತಪ್ಪುಗಳು, ಕೆಲವೊಂದು ಬದಲಾವಣೆಗಳು ನಿಮ್ಮ ಮನಸ್ಸಿಗೆ ಬಹಳ ಬೇಗ ಗೊತ್ತಾಗುವಂಥದ್ದು ಇದೆ. ಆದರೆ ಆ ಒಂದು ಅಶಿಸ್ತನ್ನಾಗಲಿ ಅಥವಾ ಅವರು ಮಾಡಿರುವಂಥ ತಪ್ಪನ್ನಾಗಲಿ ತಿದ್ದಲಿಕ್ಕೆ ಬಹಳ ಸೂಕ್ಷ್ಮವಾದಂಥ ಮಾತುಗಳನ್ನು ಉಪಯೋಗಿಸಬೇಕಾಗತ್ತೆ. ಮಾತಿಗೆ ಮಾತು ಬೆಳೆಸಬೇಡಿ. ಸಂದರ್ಭೋಚಿತವಾಗಿ ಅವರಿಗೆ ಒಂದು ತಿಳುವಳಿಕೆಯನ್ನು, ಮಾರ್ಗದರ್ಶನವನ್ನು ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ಮಕ್ಕಳನ್ನು ಈ ದಿನ ಸ್ನೇಹಿತರಂತೆ ನೋಡಿಕೊಳ್ಬೇಕು. ಎಲ್ಲೋ ಒಂದು ಕಡೆ ಮಕ್ಕಳಿಂದ ಈ ದಿನ ನಿಮಗೆ ಒಂದು ಕಡೆ ಸಂತೋಷ ಉಂಟಾದರೂ ಮತ್ತೊಂದು ಕಡೆ ಅವರಿಗಾಗಿ ಖರ್ಚು ವೆಚ್ಚಗಳು ಹೆಚ್ಚಾಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಕೆಲವು ವಿಚಾರಗಳು ನಿಮಗೆ ಸಮಸ್ಯಾತ್ಮಕವಾಗಿ ಕಾಣುವಂಥದ್ದಿದೆ. ಅಂದರೆ ಅಲ್ಲಿ ಎಲ್ಲೋ ಒಂದು ಕಡೆ ಪ್ರಾಬ್ಲಮ್ ಅನ್ನುವಂಥದ್ದು ಕಾಣಿಸುತ್ತೆ. ಆದರೆ ನಿಜವಾಗ್ಲೂ ಅದರ ಒಳಕ್ಕೆ ನೋಡಿದಾಗ ಅಲ್ಲಿ ಸಮಸ್ಯೆ ಇಲ್ಲ. ಬದಲಾಗಿ ನೀವು ಕೆಲವೊಂದು ವಿಚಾರಗಳಲ್ಲಿ ನಿಮ್ಮ ಸ್ಟ್ರಾಟಜಿಯನ್ನು ಬದಲಾವಣೆ ಮಾಡಬೇಕಾಗತ್ತೆ. ಅದನ್ನು ಅಳವಡಿಸ್ಕೊಳ್ಳಿ. ಈ ದಿನ ನೀವು ಯಾರಿಗೆ ಸಹಾಯ ಮಾಡ್ತೀರಿ, ಯಾರ ಒಂದು ಕಷ್ಟದ ಪರಿಸ್ಥಿತಿಗೆ ಸಹಾಯಕರಾಗಿ ನಿಲ್ತೀರಿ, ಅಂಥವರಿಂದ ಈ ದಿನ ನೀವು ಏನನ್ನೂ ನಿರೀಕ್ಷೆ ಮಾಡುವಂತಿಲ್ಲ. ಏಕೆಂದರೆ ನೀವು ಮಾಡಿರುವಂಥ ಒಂದು ಉಪಕಾರದ ಕೆಲಸ ಬಲಗೈಯಲ್ಲಿ ಮಾಡಿದ್ದೀರಿ, ಎಡಗೈಗೆ ಗೊತ್ತಾಗಬಾರ್ದು. ಅದೇ ರೀತಿಯಲ್ಲಿ ಅದರ ಬಗ್ಗೆ ಹೆಚ್ಚು ಹೇಳಿಕೊಳ್ಳುವಂಥದ್ದನ್ನು ಕೂಡ ಮಾಡಬೇಡಿ. ಹಾಗಾಗಿ ಈ ದಿನ ನಿಮ್ಮಿಂದ ಸಹಾಯ ಪಡ್ಕೊಂಡಂಥವರೇ ನಿಮ್ಮ ಒಂದು ವಿಚಾರದಲ್ಲಿ ತಟಸ್ಥರಾಗಿ ಇರ್ತಾರೆ. ಅವರೇನು ವಿರೋಧಿ ಅಲ್ಲ, ಆದರೂ ನಿಮಗೆ ಸಹಾಯ ಮಾಡಲ್ಲ. ಅಂಥ ಒಂದು ಸಂದರ್ಭ ನಿಮಗೆ ಸ್ವಲ್ಪ ಬಿಸಿ ತುಪ್ಪದಂತೆ ಇರುವಂಥದ್ದಿರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿರುವಂಥವ್ರಿಗೆ ನಿಮ್ಮ ಹೊಣೆಗಾರಿಕೆಗಳು ಜಾಸ್ತಿ ಆಗುತ್ತೆ, ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗುತ್ತೆ. ಹಾಗಾಗಿ ಸ್ವಲ್ಪ ಧೈರ್ಯದಿಂದ, ಸ್ವಲ್ಪ ಆತ್ಮವಿಶ್ವಾಸದಿಂದ ಅದನ್ನು ಎದುರಿಸಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ನಿಮ್ಮ ಒಂದು ಕಾರ್ಯಕ್ರಮಗಳಲ್ಲಿ ನಿಮ್ಮ ಸ್ನೇಹಿತರಾಗಲಿ ಪ್ರೀತಿ ಪಾತ್ರರಾಗಲಿ ನಿಮಗೆ ತುಂಬ ಸಪೋರ್ಟಿವ್ ಆಗಿ ಇರ್ತಾರೆ. ಇದು ನಿಮಗೆ ಒಂದು ಬಲ.
ಹಾಗಾಗಿ ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ಜನಬೆಂಬಲ ಇರುತ್ತೆ ಅನ್ನೋದಕ್ಕೆ ಈ ದಿನವೇ ಸಾಕ್ಷಿಯಾಗುತ್ತೆ. ಆ ಕೆಲಸಗಳನ್ನು ಮುಂದುವರಿಸಿ ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನಿಮ್ಮ ಗುರುಗಳ ದರ್ಶನ ಮಾಡಿಕೊಳ್ಳಿ. ಗುರು ದಕ್ಷಿಣಾಮೂರ್ತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಬೆಳಗಿನ ಅವಧಿಯಲ್ಲಿ ಸ್ವಲ್ಪ ಒತ್ತಡಗಳಿರುತ್ತೆ. ಮಧ್ಯಾಹ್ನದ ನಂತರದಲ್ಲಿ ಅದು ಕ್ರಮೇಣವಾಗಿ ಕರಗುವಂಥದ್ದು ಇದೆ. ಆದರೆ ಈ ದಿನ ಜವಾಬ್ದಾರಿ ಏನಿದೆ ಅದನ್ನು ಬಿಚ್ಚು ಮನಸ್ಸಿನಿಂದ ನೀವು ಒಪ್ಕೊಳ್ಬೇಕು. ಧೈರ್ಯದಿಂದ ಕೆಲಸಗಳನ್ನು ಮುಂದುವರಿಸಬೇಕು. ಆದರೆ ಎಲ್ಲೋ ಒಂದು ಕಡೆ ಭಯ, ಈ ಕೆಲಸದಲ್ಲಿ ಸೋಲಾಗುತ್ತೆ ಅನ್ನುವಂಥದ್ದೇ ನಿಮ್ಮ ಮನಸ್ಸಿನಲ್ಲಿರುತ್ತೆ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಅಷ್ಟಾಗೇ ಇರುವಂಥದ್ದು. 100ಕ್ಕೆ 100ರಷ್ಟು ಇರಲ್ಲ. ಇದರಿಂದ ಫಲಿತಾಂಶಗಳು ಕೂಡ ಅಷ್ಟಕ್ಕಷ್ಟೇ ಇರುತ್ತೆ. ಇನ್ನು ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿರುವಂಥವ್ರಿಗೆ ನಿಮ್ಮ ಮೇಲಧಿಕಾರಿಗಳಿಂದ ಕೆಲವೊಮ್ಮೆ ಪ್ರಶಂಸೆಗಳು ಸಿಕ್ಕತ್ತೆ. ಆದರೆ ಕೆಲವೊಮ್ಮೆ ನಿಮ್ಮ ಬಗ್ಗೆ ಅನುಮಾನ ಮೂಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅವರು ನಿಮ್ಮ ಬಗ್ಗೆ ಸ್ವಲ್ಪ ತಾತ್ಸಾರದ ಮಾತುಗಳನ್ನು ಹೇಳಿದಾಗ ನಿಮಗೆ ಗೊತ್ತಾಗುತ್ತೆ ಎಲ್ಲೋ ಒಂದು ಕಡೆ ಸಂಬಂಧದಲ್ಲಿ ಬಿರುಕು ಬಿಟ್ಟಿದೆ ಅನ್ನುವಂಥದ್ದು. ಆದಷ್ಟು ಬೇಗ ಅಂತಹ ಬಿರುಕನ್ನು ಸರಿಪಡಿಸ್ಕೊಳ್ಳಿ. ಸಮಸ್ಯೆ ಇದ್ದರೆ ಎಳೆದಾಡಬೇಡಿ, ಅಲ್ಲೇ ಅದನ್ನು ಬಗೆಹರಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಇನ್ನು ಈ ದಿನದಲ್ಲಿ ವ್ಯಾಪಾರ ವ್ಯವಹಾರಗಳು ಸ್ವಲ್ಪ ಪ್ರಗತಿಯಲ್ಲೇನೋ ಇರುತ್ತೆ. ಆದರೆ ನಿರೀಕ್ಷಿತ ಮಟ್ಟದಲ್ಲಿ ಲಾಭ ಸಿಕ್ಕಲ್ಲ. ಆದರೂ ಪರವಾಗಿಲ್ಲ, ಸ್ವಲ್ಪ ಉನ್ನತಿ ಪ್ರಗತಿ ಇರುತ್ತೆ. ಇನ್ನು ಈ ದಿನ ಮಕ್ಕಳ ವಿಚಾರದಲ್ಲಿ ನೀವು ತೆಗೆದುಕೊಳ್ಳುವಂಥ ತೀರ್ಮಾನ ಕುಟುಂಬಸ್ಥರಿಗೆ ಇಷ್ಟ ಆಗುವಂಥದ್ದು. ಅಂದರೆ ನಿಮ್ಮ ಒಂದು ಹಣಕಾಸಿನ ನೆರವಾಗಲಿ ಅಥವಾ ಮುಂದೆ ಅವರ ಭವಿಷ್ಯಕ್ಕಾಗಿ ನೀವು ಕೈಗೊಳ್ಳುವಂಥ ಕೆಲವು ತೀರ್ಮಾನಗಳಾಗಲಿ ತುಂಬ ಪ್ರಾಕ್ಟಿಕಲ್ ಆಗೇ ಇರುತ್ತೆ. ಇನ್ನು ಈ ದಿನ ಎಲ್ಲೋ ಒಂದು ಕಡೆ ನಿಮ್ಮ ಕಮ್ಯುನಿಕೇಷನ್ ಬಹಳ ಚೆನ್ನಾಗಿರುತ್ತೆ. ಆದರೆ ಕೆಲವರ ಜೊತೆಯಲ್ಲಿ ನಿಮ್ಮ ಕಮ್ಯುನಿಕೇಷನ್ ಅಷ್ಟೇ ಇರುವಂಥದ್ದು. ಹಾಗಾಗಿ ಅಲ್ಲಿ ನಿಮಗೆ ಸ್ವಲ್ಪ ಅನಾನುಕೂಲತೆಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು ನಿಮ್ಮ ಒಂದು ಅಜೆಂಡಾ ಬಗ್ಗೆ, ನಿಮ್ಮ ಗುರಿಯ ಬಗ್ಗೆ ಸಂಬಂಧಪಟ್ಟವರ ಜೊತೆಯಲ್ಲಿ ಮಾತುಕತೆ ನಡೆಸಿ, ಚರ್ಚೆ ಮಾಡಿ, ಆದರೆ ವಾದ ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಈ ದಿನ ನೀವು ತಿನ್ನುವಂಥ ಆಹಾರದ ಕಡೆ ಸ್ವಲ್ಪ ಗಮನ ಇರಲಿ. ಆರೋಗ್ಯ ನೋಡ್ಕೊಳ್ಳಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ಧನ್ವಂತರಿ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಅನುಕೂಲಕರವಾಗಿರುವಂಥ ದಿನ. ಅದರಲ್ಲೂ ಲಾಭಸ್ಥಾನದಲ್ಲಿ ಚಂದ್ರ ಇದ್ದಾಗ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಿಗೆ ಹೊಸ ಪ್ರೋತ್ಸಾಹಗಳು ಸಿಕ್ಕತ್ತೆ. ತುಂಬ ಒಂದು ಮೋಟಿವೇಶನ್ ಇದೆ. ಸಪೋರ್ಟರ್ಸ್ ಚೆನ್ನಾಗಿದ್ದಾರೆ ಈ ದಿನದಲ್ಲಿ. ಹಾಗಾಗಿನೇ ನಿಮ್ಮ ಉತ್ಪಾದನೆಯನ್ನು ಈ ದಿನ ಮಾರಾಟ ಮಾಡಲಿಕ್ಕೆ ನಿಮಗೆ ಯಾವುದೇ ರೀತಿಯ ಸ್ಪರ್ಧಿಗಳು ಅಂದರೆ ಈ ಕಾಂಪಿಟೇಟರ್ಸ್ ಅನ್ನುವಂಥವರು ಅಡ್ಡ ಬರಲ್ಲ. ಬಹಳ ಸ್ಮೂತಾಗಿ ಕೆಲಸಗಳಾಗುತ್ತೆ. ಇನ್ನು ಬಂಧುಗಳ ಜೊತೆಯಲ್ಲೋ ಮಿತ್ರರ ಜೊತೆಯಲ್ಲೋ ಈ ದಿನ ಒಂದು ಪ್ರಯಾಣ, ಒಂದು ಸಮಾರಂಭ ಅಥವಾ ಒಂದು ಸಂತೋಷದಲ್ಲಿ ಭಾಗವಹಿಸುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ಮನಸ್ಸಿಗೆ ತುಂಬ ಸಂತೋಷ ಸಿಕ್ಕುವಂಥ ಕೆಲವೊಂದು ಸನ್ನಿವೇಶಗಳು ನಿಮಗಾಗಿದೆ. ಇನ್ನು ಈ ದಿನ ಆದಾಯದಲ್ಲಿ ಯಾವುದೇ ರೀತಿಯ ಕೊರತೆಗಳಿದ್ದರೆ ಅದನ್ನು ನೀಗಿಸ್ಕೊಳ್ಳಿಕ್ಕೆ ಈ ದಿನ ಒಂದು ಒಳ್ಳೆಯ ಉಪಾಯವನ್ನು ಮಾಡ್ತೀರಿ. ಒಳ್ಳೆಯ ಸ್ಟ್ರಾಟಜಿಯನ್ನು ಮಾಡುವಂಥದ್ದು ಕೂಡ ಇದೆ. ಆದರೆ ಈ ಮನೆ ನಿರ್ಮಾಣದ ವಿಚಾರದಲ್ಲಿ ಆಸ್ತಿ ಖರೀದಿ ಆಗಲಿ ಮಾರಾಟ ಆಗಲಿ ಇದರ ವಿಚಾರವಾಗಿ ಈ ದಿನ ಸ್ವಲ್ಪ ಕಿರಿಕಿರಿಗಳು ಉಂಟಾಗುವಂಥದ್ದು ಇರುತ್ತೆ. ಹಾಗಾಗಿ ಈ ದಿನ ಎಲ್ಲದಕ್ಕೂ ಕೂಡ ನೀವು ಸಿದ್ಧರಾಗಬೇಕು. ಕೆಲವು ಲೆಕ್ಕಾಚಾರದಲ್ಲೇ ಈ ಸ್ವಯಂ ಶಿಸ್ತಿನ ಮೂಲಕವೇ ನೀವು ಮಾತಾಡಬೇಕಾಗತ್ತೆ. ಹಾಗಾಗಿ ವಿಚಾರ ಗೊತ್ತಿದ್ದರೆ, ಪ್ರಬುದ್ಧತೆ ಇದ್ದರೆ, ನಾಲೆಡ್ಜ್ ಇದ್ದರೆ ಮಾತ್ರ ಈ ದಿನ ವಾದಕ್ಕೆ ಹೋಗಿ ಮಾತುಕತೆಗೆ ಹೋಗಿ, ಇಲ್ಲಾಂದರೆ ತಟಸ್ಥರಾಗಿರಿ. ಇನ್ನು ಈ ದಿನ ಮನೆಯ ಹೊರಗೆ ಅನುಕೂಲಕರವಾದಂಥ ಒಂದು ವಾತಾವರಣ ಇದೆ. ನಿಮ್ಮ ನೆರೆಹೊರೆಯವರು ಕೂಡ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಿಗೆ ತುಂಬ ಸಪೋರ್ಟಿವ್ ಆಗಿರ್ತಾರೆ. ಬೇಕಾದಂಥ ಒಂದು ಸಣ್ಣ ಪುಟ್ಟ ಸಹಕಾರವನ್ನು ಕೂಡ ಕೊಡುವಂಥವ್ರು. ಹಾಗಾಗಿ ಈ ದಿನ ಜೀವನದಲ್ಲಿ ಒಂದು ವಿಶೇಷತೆ, ಜೀವನ ಅಂದರೆ ಏನು ಅನ್ನುವಂಥದ್ರ ಒಂದು ನೈಜ ಅರ್ಥ ಈ ದಿನ ನಿಮಗೆ ಅರ್ಥವಾಗುವಂಥದ್ದಿದೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಪ್ರಗತಿ ಇದೆ. ನಿಮ್ಮ ತಂದೆ ತಾಯಿಯಂದ್ರ ಆಶೀರ್ವಾದ ಇದೆ, ಭಗವಂತನ ಅನುಗ್ರಹ ಇದೆ. ಹಾಗಾಗಿ ಈ ದಿನದ ಗ್ರಹಗತಿಗಳು ನಿಮಗೆ ಅನುಕೂಲಕರವಾದಂಥ ಸ್ಥಿತಿಯಲ್ಲಿರೋದ್ರಿಂದ ನಿಮ್ಮ ಪ್ರಯತ್ನಗಳು ಈಡೇರುತ್ತೆ. ಮನಸ್ಸಿಗೆ ಸಮಾಧಾನ ಇದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ
ಈ ದಿನ ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ತೃಪ್ತಿಯ ದಿನ, ಅನುಕೂಲತೆಗಳಿರುವಂತಹ ದಿನ. ಹಾಗಾಗಿ ಈ ದಿನ ಇದ್ದುದರಲ್ಲೇ ಹೆಚ್ಚು ಸೌಲಭ್ಯಗಳನ್ನು ಪಡ್ಕೊಳ್ತೀರಿ. ಹಾಗೆ ಈ ದಿನ ನಿಮ್ಮ ವ್ಯಾಪಾರ ವ್ಯವಹಾರಗಳ ವಿಸ್ತರಣೆ ಜೊತೆಗೆ ವ್ಯಾಪಾರಿ ಸಂಬಂಧವಾದಂಥ ಒಂದು ಪ್ರಯಾಣ, ಒಂದು ಮಾತುಕತೆ, ಅಗ್ರಿಮೆಂಟ್ ಇರುವಂಥದ್ದು, ಇದರಲ್ಲಿ ನಿಮಗೆ ತುಂಬ ಲಾಭ ಇದೆ. ಒಟ್ಟಾರೆ ಹಣದ ವಿಚಾರ ಈ ದಿನ ನಿಮಗೆ ತುಂಬ ಸಮಾಧಾನವನ್ನು ತರುತ್ತೆ. ಹಾಗೆ ಉದ್ಯೋಗಸ್ಥರಿಗೂ ಕೂಡ ಈ ದಿನ ನಿಮ್ಮ ಕಚೇರಿಯಲ್ಲಾಗಲಿ, ಮೇಲಧಿಕಾರಿಗಳಿಂದ, ನಿಮ್ಮ ಸಹೋದ್ಯೋಗಿಗಳಿಂದ ಉತ್ತಮವಾದಂಥ ಒಂದು ಪ್ರತಿಕ್ರಿಯೆ ಇದೆ. ನಿಮ್ಮ ಒಂದು ಕೆಲಸ ಕಾರ್ಯಗಳು ಅವರ ಗಮನಕ್ಕೆ ಬರುತ್ತೆ. ಅದರ ಬಗ್ಗೆ ಅವರು ಮಾಡುವಂತಹ ಕೆಲವೊಂದು ಪಾಸಿಟಿವ್ ಆಗಿರುವಂಥ ಕಾಮೆಂಟ್ಸ್ ಏನಿದೆ, ಅದು ನಿಮ್ಮ ಉತ್ಸಾಹವನ್ನು ಇಮ್ಮಡಿಗೊಳಿಸುವಂಥದ್ದು ಇದೆ. ಹಾಗೆ ಈ ದಿನ ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ಒಳ್ಳೆಯ ಮಾತುಕತೆಯನ್ನು ನಡೆಸ್ತೀರಿ. ಭಿನ್ನಾಭಿಪ್ರಾಯ ಬಗೆಹರಿಬೇಕು ಅನ್ನುವಂಥ ಒಂದು ಮನಸ್ಥಿತಿ ಇದೆ. ಇದರಿಂದ ನಿಮ್ಮ ಸಮಸ್ಯೆಗಳು ಬಗೆಹರಿಲಿಕ್ಕೆ ನೀವು ಮಾಡುವಂಥ ಪ್ರಯತ್ನ ತುಂಬ ಹೈಲೈಟ್ ಆಗುತ್ತೆ ಈ ದಿನ. ಇನ್ನು ಸ್ಥಿರಾಸ್ತಿ ವಿಚಾರದಲ್ಲಿ ನಿಮಗೆ ಲಾಭ ಇದೆ. ಹಾಗಾಗಿ ಪ್ರಗತಿದಾಯಕವಾದಂಥ ಕೆಲಸಗಳನ್ನು ನೀವು ಮಾಡಲಿಕ್ಕೆ, ಅದರಲ್ಲೂ ಈ ನಿಯರ್ ಫ್ಯೂಚರಲ್ಲಿ ಮಾಡಲಿಕ್ಕೆ ಒಳ್ಳೆಯ ಸಂದರ್ಭ ಇದೆ. ಸಮಯ ಚೆನ್ನಾಗಿದೆ, ಸಪೋರ್ಟ್ ಇದೆ, ಹಣಕಾಸಿನ ನೆರವಿದೆ. ಇನ್ನೇನು ಬೇಕು? ನಿಮ್ಮ ಒಂದು ಇನ್ವಾಲ್ವ್ಮೆಂಟ್ ಇದ್ದರೆ ಸಾಕು, ಯಶಸ್ವಿ ಆಗುತ್ತೆ. ಇನ್ನು ಈ ದಿನದ ಪ್ರಯಾಣದ ಸಂದರ್ಭದಲ್ಲಿ ಹೊಸ ಪರಿಚಯಗಳು ಆಗುವಂಥ ಸಂದರ್ಭ ಇದೆ. ಹಾಗೆ ನಿಮ್ಮ ಉದ್ಯೋಗದಲ್ಲಾಗಲಿ, ನಿಮ್ಮ ಸ್ವಂತ ಬಿಸ್ನೆಸ್ನಲ್ಲಾಗಲಿ ಆ ಒಂದು ಪರಿಚಯವನ್ನು ಬಳಸ್ಕೊಂಡ್ರೆ ಉತ್ತಮವಾದಂಥ ಪ್ರತಿಫಲ ನಿಮಗೆ ಸಿಕ್ಕತ್ತೆ. ಒಟ್ಟಾರೆ ಈ ದಿನದ ಪ್ರಯತ್ನಗಳಲ್ಲಿ ನಿಮಗೆ ಒಳ್ಳೆಯ ಪ್ರತಿಫಲ ಇರುವಂಥದ್ದು. ಹಾಗೆ ಈ ದಿನ ಸ್ವಲ್ಪ ಭಾವನಾತ್ಮಕವಾಗಿ ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಕಳಕಳಿ ವ್ಯಕ್ತವಾಗುವಂಥದ್ದು ಕೂಡ ಇದೆ. ಹಾಗಾಗಿ ನಿಮ್ಮಲ್ಲಿ ಎಷ್ಟರ ಮಟ್ಟಿಗೆ ಒಂದು ಮನುಷ್ಯತ್ವ ಇದೆ, ಒಂದು ಮನುಷ್ಯ ಸಂವೇದನಾಶೀಲವಾಗಿರುವಂಥ ರೀತಿ ನೀತಿಗಳು, ಇದರ ಬಗ್ಗೆ ವಿಶೇಷ ಗಮನವನ್ನು ಸೆಳೆಯುವಂಥದ್ದು ಕೂಡ ಇದೆ. ಇನ್ನು ಈ ದಿನ ಯಾವುದೇ ಒಂದು ಸಮಸ್ಯೆಗಳು ಬಂದರೆ ಅದರ ಕಡೆ ಆದಷ್ಟು ಬೇಗ ಗಮನ ಕೊಡುವಂಥದ್ದನ್ನು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ವಿಷ್ಣು ಸಹಸ್ರನಾಮವನ್ನು ಈ ದಿನ ಹೇಳ್ಕೊಳ್ಳಿ. ಜೊತೆಗೆ ನವಗ್ರಹ ಸ್ತೋತ್ರಗಳನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಸ್ವಲ್ಪ ಗೊಂದಲದ ಪರಿಸ್ಥಿತಿಗಳು ಇದೆ. ಈ ಸಮಸ್ಯೆಗಳನ್ನಾಗಲಿ ಸನ್ನಿವೇಶವನ್ನಾಗಲಿ ನೀವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಎಲ್ಲೋ ಒಂದು ಕಡೆ ಅವಸರವಾಗಿ ನೀವು ಅರ್ಧಂಬರ್ಧ ತಿಳುವಳಿಕೆಯಿಂದ ಕೆಲವೊಂದು ತೀರ್ಮಾನಗಳನ್ನು ಕೈಗೊಳ್ಳುವಂಥದ್ದು ಇದೆ. ಇದು ಹಣಕಾಸಿನ ಭಾರಿ ನಷ್ಟವನ್ನು ಸೂಚಿಸುವಂಥದ್ದು. ಹಾಗಾಗಿ ಹೊಸ ಯೋಜನೆಗಳ ಬಗ್ಗೆ, ಅದಕ್ಕೆ ತಗುಲುವಂಥ ಖರ್ಚು ವೆಚ್ಚಗಳ ಬಗ್ಗೆ ಸ್ವಲ್ಪ ಚಿಂತೆ ಮಾಡಿ ಮುಂದುವರಿಯುವಂಥದ್ದು ಉತ್ತಮ. ಒಂದಲ್ಲ ಎರಡು ಸಲ ಆಲೋಚನೆ ಮಾಡಿ, ಅದರ ಸಾಧಕ ಬಾಧಕಗಳನ್ನು ತೂಗಿ ನೋಡಿ ಲೆಕ್ಕಾಚಾರದಲ್ಲಿ ಮುಂದುವರಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಪ್ರಯತ್ನಕ್ಕೆ ಮೀರಿದಂಥ ಒಳ್ಳೆಯ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಈ ದಿನ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಪ್ರಯಾಣ ಆಗಲಿ ಅಥವಾ ಒಂದು ರಹಸ್ಯವಾದಂತಹ ಒಂದು ಒಪ್ಪಂದಗಳನ್ನಾಗಲಿ ಮಾಡಿಕೊಳ್ಳುವಂಥ ಸಂದರ್ಭಗಳು ಬರುವಂಥದ್ದಿದೆ. ಆದರೆ ಎಷ್ಟರ ಮಟ್ಟಿಗೆ ಇದು ಸಕ್ಸಸ್ ಆಗುತ್ತೆ ಅನ್ನುವಂಥದ್ದನ್ನು ನೀವೇ ಗಮನಿಸಬೇಕಾಗತ್ತೆ. ಆದಷ್ಟು ಈ ರಹಸ್ಯ ಒಪ್ಪಂದಗಳಿಗೆ ನೀವು ಈ ದಿನ ಒಪ್ಪಿಗೆಯನ್ನು ಸೂಚಿಸಬೇಡಿ. ಇನ್ನು ಈ ದಿನ ಅನಿರೀಕ್ಷಿತವಾಗಿ ಅತಿಥಿಗಳ ಆಗಮನ ಆಗುವಂಥದ್ದು, ಇದರಿಂದ ಸ್ವಲ್ಪ ಖರ್ಚು ವೆಚ್ಚ ಹೆಚ್ಚಾಗುತ್ತೆ. ಜೊತೆಗೆ ಈ ವ್ಯವಹಾರದಲ್ಲಿ ಮಾತುಕತೆ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅದರಲ್ಲೂ ನಿಮಗೆ ತೀರಾ ಬೇಕಾದಂಥ ಬಂಧುಗಳು ಯಾರಿದ್ದಾರೆ ಅವರ ಜೊತೆ ವ್ಯವಹಾರಗಳನ್ನು ಆದಷ್ಟು ತಟಸ್ಥಗೊಳಿಸುವಂಥದ್ದು ಉತ್ತಮ. ಇನ್ನು ಈ ದಿನದಲ್ಲಿ ನಿಮ್ಮ ಪ್ರತಿಸ್ಪರ್ಧಿಗಳ ಕೈ ಮೇಲಾಗ್ಬಿಡುತ್ತೆ. ಅದರಿಂದ ಅವರಿಂದ ಸ್ವಲ್ಪ ಒತ್ತಡಗಳು ಉಂಟಾದಂಥ ಸಂದರ್ಭ ಇದೆ. ಇನ್ನು ವಿಶೇಷವಾಗಿ ಈ ದಿನ ಆರೋಗ್ಯದ ಕಡೆ ಗಮನ ಕೊಡದೇ ಇದ್ದರೆ ಗಂಡಾಂತರ ಇರುತ್ತೆ, ಸಮಸ್ಯೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಒಂದು ಸಣ್ಣ ಸಮಸ್ಯೆ ಆದರೂ ಕೂಡ ಅದನ್ನು ಈ ದಿನ ನೀವು ಉತ್ಪ್ರೇಕ್ಷೆ ಮಾಡುವಂಥದ್ದಾಗಲಿ ನಿರ್ಲಕ್ಷ್ಯ ಮಾಡುವಂಥದ್ದನ್ನಾಗಲಿ ಮಾಡಬೇಡಿ. ಇನ್ನು ಈ ದಿನ ವೈದ್ಯರು ಹೇಳುವಂತಹ ಕೆಲವೊಂದು ಸಲಹೆಗಳಿರ್ಬೋದು, ಹಾಗೆ ಕೆಲವೊಂದು ಔಷಧೋಪಚಾರಗಳ ಬಗ್ಗೆ ಇರ್ಬೋದು, ಸ್ವಲ್ಪ ಸ್ವಯಂ ಶಿಸ್ತನ್ನು ಅಳವಡಿಸ್ಕೊಳ್ಳುವಂಥದ್ದು ಉತ್ತಮ. ಇನ್ನು ನೀವು ಮಾಡಿರುವಂತಹ ಕೆಲವೊಂದು ತಪ್ಪು ಒಪ್ಪುಗಳ ಬಗ್ಗೆ ಆತ್ಮಾವಲೋಕನ ಮಾಡಿಕೊಳ್ಳಿಕ್ಕೂ ಕೂಡ ಅವಕಾಶ ಈ ದಿನ ಸಿಕ್ಕತ್ತೆ.
ಹಾಗಾಗಿನೇ ಈ ದಿನದಲ್ಲಿ ಚಿತ್ರಗುಪ್ತರನ್ನು ನೀವು ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು, ಹಾಗೆ ತಪ್ಪು ಒಪ್ಪುಗಳನ್ನು ನಿವೇದನೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ನವಗ್ರಹ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರೋದ್ರಿಂದ ನಿಮಗೆ ಹೊಸ ಹೊಸ ಒತ್ತಡಗಳು ಆರಂಭ ಆಗುವಂಥ ಸಂದರ್ಭ. ಇಲ್ಲಿಯವರೆಗೆ ನೀವು ತೃಪ್ತಿದಾಯಕವಾಗಿ ಅನುಕೂಲಕರವಾಗಿರುವಂತಹ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಮಾನಸಿಕ ಚಿಂತೆ ಈ ದಿನ ಜಾಸ್ತಿ ಆಗುತ್ತೆ. ಇನ್ನು ವ್ಯಾಪಾರ ವ್ಯವಹಾರದಲ್ಲಿ ನಿಮ್ಮ ಸ್ವಂತ ಆಲೋಚನೆಗಳು ಕೂಡ ಕೈಗೂಡಲ್ಲ, ಅಲ್ಲೂ ಕೂಡ ಎಲ್ಲೋ ಎಡವಟ್ಟಾಗುವಂಥದ್ದು ಇರುತ್ತೆ. ಇನ್ನು ಕೆಲವು ವಿಚಾರಗಳಲ್ಲಿ ಅತಿಯಾದ ನಿರೀಕ್ಷೆ ಇದೆ, ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ, ಅದು ಈ ದಿನ ಫುಲ್ಫಿಲ್ ಆಗಲ್ಲ. ಅದರಿಂದ ಕೂಡ ಈ ದಿನ ನಿಮಗೆ ನಿರಾಸೆ ಇರುತ್ತೆ, ಜಾಗ್ರತೆ. ಇನ್ನು ಈ ದಿನ ಹಣಕಾಸಿನ ವ್ಯವಹಾರಗಳಲ್ಲಿ ನಿಮಗೆ ಒಂದು ಹಿಡಿತ ಅನ್ನುವಂಥದ್ದು ಇರಲ್ಲ, ಲೆಕ್ಕಾಚಾರ ತಪ್ಪುವಂಥದ್ದಿದೆ, ಆದಾಯಕ್ಕಿಂತ ಖರ್ಚು ಹೆಚ್ಚಾಗುತ್ತೆ, ವೃಥಾ ಖರ್ಚು. ಅದನ್ನು ನೀವು ಸರಿದೂಗಿಸ್ಕೊಳ್ಳಿಕ್ಕೆ ಬಹಳಷ್ಟು ಪ್ರಯತ್ನ ಪಡಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಮೇಲಧಿಕಾರಿಗಳ ಜೊತೆಯಲ್ಲಿ ಎಲ್ಲ ಒಂದು ಕಡೆ ಮಾತಿನ ಚಕಮಕಿ ಆಗುತ್ತೆ, ಅಲ್ಲಿ ಸಮಸ್ಯೆ ಉದ್ಭವ ಆಗುತ್ತೆ. ಹಾಗಾಗಿ ಈ ದಿನ ಕೆಲಸಕ್ಕಿಂತ ಯಾರು ಸರಿ ಯಾರು ತಪ್ಪು ಅಂತ ಹೇಳಿ ಸಮರ್ಥನೆ ಮಾಡೋದ್ರಲ್ಲೇ ಸಮಯ ವ್ಯರ್ಥವಾಗಿ ಹೋಗುತ್ತೆ. ಹಾಗಾಗಿ ಈ ದಿನದ ಒಂದು ಪ್ರೊಡಕ್ಷನ್ ವೈಸ್ ನೋಡೋದಾದರೆ ನಿಮಗೆ ಏನೇನೂ ಉತ್ಪಾದನೆ ಅನ್ನುವಂಥದ್ದು ಇರಲ್ಲ, ಏನೇನೂ ಲಾಭ ಇಲ್ಲ, ಏನೋ ದಿನ ಬಂತು ದಿನ ಹೋಯ್ತು ಅನ್ನುವಂಥ ರೀತಿಯಲ್ಲಿ ಆಗತ್ತೆ. ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನುವಂಥ ರೀತಿಯಲ್ಲಿ ನಿಮ್ಮ ಪ್ರಯತ್ನಗಳು ಇರುತ್ತೆ. ಇನ್ನು ಈ ದಿನ ಗ್ರಹ ಸ್ಥಾನಗಳು ಅಷ್ಟೊಂದು ಅನುಕೂಲಕರವಾದಂತಹ ಸನ್ನಿವೇಶದಲ್ಲಿ ಇಲ್ಲ. ಅದಕ್ಕಾಗಿಯೇ ಸ್ವಲ್ಪ ಪ್ರಯತ್ನ ಪಟ್ಟು ಒಳ್ಳೆಯ ಕೆಲಸಗಳನ್ನು ಒಳ್ಳೆಯ ಫಲಿತಾಂಶಗಳನ್ನು ಪಡ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಇನ್ನು ಈ ದಿನ ವಾಹನದಿಂದ ನಿಮಗೆ ಅಷ್ಟೊಂದು ಅನುಕೂಲತೆಗಳಿಲ್ಲ, ಜಾಗ್ರತೆ. ಹಣಕಾಸಿನ ವಿಚಾರದಲ್ಲೂ ಕೂಡ ಅಷ್ಟೊಂದು ಉತ್ತಮವಾದಂತಹ ಪ್ರಗತಿ ಇಲ್ಲದೆ ಇರೋದ್ರಿಂದ ಯಾರಿಗೂ ಹಣವನ್ನು ಸಾಲವಾಗಿ ಕೊಡುವಂಥ ಒಂದು ಪ್ರಯತ್ನ ಮಾಡಬೇಡಿ. ಹಣಕ್ಕೆ ಜಾಮೀನಾಗಿ ನಿಲ್ಲುವಂಥದ್ದು ಕೂಡ ಈ ದಿನ ಬೇಡ. ಒಟ್ಟಾರೆ ಈ ದಿನ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಹಣವನ್ನು ದಾನ ಧರ್ಮಾದಿ ರೂಪದಲ್ಲಿ ಕೊಡುವಂಥದ್ದನ್ನ ನಿಲ್ಲಿಸ್ಬಿಡಿ. ನಿಮ್ಮ ಇಷ್ಟ ದೇವರನ್ನ ಆರಾಧನೆ ಮಾಡಿ, ಹಾಗೆ ಭಕ್ತಿಯಿಂದ ಈ ದಿನ ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿ ಅಷ್ಟಕವನ್ನು ಹೇಳ್ಕೊಳ್ಳಿ, ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ತೃಪ್ತಿಯ ದಿನ, ಅನುಕೂಲತೆಗಳಿರುವಂತಹ ದಿನ, ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. 7ನೇ ಮನೆಯಲ್ಲಿ ಚಂದ್ರ ಅಂದರೆ ಮನಸ್ಸಿಗೆ ಏನೋ ಒಂದು ಸಮಾಧಾನ, ಯಾರೋ ನಿಮ್ಮ ಜೊತೆಗಿರ್ತಾರೆ, ಯಾರೋ ನಿಮ್ಮ ಸಹಾಯಕ್ಕಿರ್ತಾರೆ, ನಿಮ್ಮ ಯೋಗಕ್ಷೇಮವನ್ನು ನೋಡ್ಕೊಳ್ತಾರೆ, ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳಿ ಹಾರೈಸ್ತಾರೆ. ಇಂಥ ವಿಚಾರಗಳು ಈ ದಿನ ನಿಮಗೆ ತುಂಬ ಪಾಸಿಟಿವ್ ಆಗಿ ತಲೆಯಲ್ಲಿ ಕೂತಿರುವಂಥದ್ದು. ಹಾಗಾಗಿ ಎಷ್ಟು ನೀವು ಪಾಸಿಟಿವ್ ಆಗಿರ್ತೀರೋ ಅಷ್ಟೇ ನಿಮ್ಮ ಕೆಲಸಗಳಲ್ಲಿ ನಿಮಗೆ ಒಂದು ರೀತಿಯಲ್ಲಿ ಸ್ಟ್ರಾಂಗ್ ಆಗಿರುವಂಥ ಅವಿನಾಭಾವ ಸಂಬಂಧ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನದ ಬೆಳವಣಿಗೆ ಏನಿದೆ ಅದು ಸಮಾಧಾನಕರವಾಗಿ ಇರುವಂಥದ್ದು. ಹಾಗೆ ನಿಮ್ಮ ಸ್ನೇಹಿತರಾಗಲಿ ಬಂಧುಗಳಾಗಲಿ ಈ ದಿನ ನಿಮಗೆ ಕೇಡನ್ನು ಬಯಸಲ್ಲ, ಬದಲಾಗಿ ಕೆಲಸಗಳಾಗಲಿ ಅದು ಅಭಿವೃದ್ಧಿಯಲ್ಲಿ ಸಾಗಲಿ ಅಂತ ಹೇಳೇ ಅವರ ಹಾರೈಕೆ ಇರುವಂಥದ್ದು ಕೂಡ ಇರುತ್ತೆ. ಇನ್ನು ಈ ದಿನ ಅನಿರೀಕ್ಷಿತವಾಗಿ ಕೆಲವೊಂದು ತಪ್ಪುಗಳನ್ನು ನೀವೇ ಮಾಡುವಂಥದ್ದಿದೆ, ನಿಮ್ಮಿಂದ ತಪ್ಪಾಗುತ್ತೆ, ಬೇರೆಯವರಿಂದ ಆಗಲ್ಲ. ಹಾಗಾಗಿ ಆ ಒಂದು ವಿಚಾರಕ್ಕೆ ಸ್ವಲ್ಪ ಪಶ್ಚಾತ್ತಾಪ ಪಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಒಟ್ಟಾರೆ ಈ ದಿನದಲ್ಲಿ ನಿಮ್ಮ ಪ್ರಯತ್ನದಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಪ್ರತಿಫಲ ಅನ್ನುವಂಥದ್ದು ಸಿಕ್ಕತ್ತೆ. ಹಾಗೆ ಈ ದಿನ ಸಮಾಜದಲ್ಲಿ ನಿಮ್ಮ ಮಾತಿಗೆ ಮೌಲ್ಯ ಹೆಚ್ಚಾಗುವಂಥದ್ದು ಇದೆ. ಹಾಗಾಗಿ ನಿಮ್ಮ ತೀರ್ಮಾನ ಏನಿದೆ ಅದು ತುಂಬ ಪ್ರಬುದ್ಧವಾಗಿ ಇರುತ್ತೆ. ಇನ್ನು ಈ ದಿನ ಯಾವುದೇ ಒಂದು ಜವಾಬ್ದಾರಿ ಬಂದರೂ ಕೂಡ ಅದನ್ನು ಸಮರ್ಥವಾಗಿ ನಿರ್ವಹಣೆ ಮಾಡ್ತೀರಿ. ಎಲ್ಲೂ ಕೂಡ ಸೋಮಾರಿತನ ಅನ್ನುವಂಥದ್ದಾಗಲಿ ಅಥವಾ ಆ ಒಂದು ಜವಾಬ್ದಾರಿಯನ್ನು ಬೇರೆಯವರಿಗೆ ವರ್ಗಾಯಿಸುವಂಥದ್ದನ್ನಾಗಲಿ ಮಾಡಲ್ಲ. ಒಟ್ಟಾರೆ ನಿಮ್ಮ ಪಾಲಿಗೆ ಯಾವ ಕೆಲಸ ಕಾರ್ಯಗಳು ಬರುತ್ತೆ ಅದನ್ನೇ ತುಂಬ ಶ್ರದ್ಧೆಯಿಂದ ಮಾಡಿ ಮುಗಿಸುವಂಥ ಒಂದು ಆಲೋಚನೆ ಇರುತ್ತೆ. ಹಾಗಾಗಿ ಯದ್ಭಾವಂ ತದ್ಭವತಿ ಅಂತ ಹೇಳುವಂಥದ್ದು ಈ ಕಾರಣಕ್ಕಾಗಿಯೇ ನಿಮ್ಮ ಭಾವನೆ ಹೇಗಿರುತ್ತೆ, ನಿಮ್ಮ ಆಲೋಚನೆ ಹೇಗಿರುತ್ತೆ ಅದರಂತೆ ನಿಮಗೆ ಫಲಿತಾಂಶಗಳು ಸಿಕ್ಕತ್ತೆ. ಹಾಗಾಗಿ ಇಲ್ಲಿ ಬೇರೆಯವರಿಗೆ ಶ್ರೀಗಂಧವನ್ನು ನೀವು ಹಚ್ಚಬೇಕು ಅಂದರೆ ಮೊದಲು ನಿಮ್ಮ ಕೈ ಶ್ರೀಗಂಧದ ಒಂದು ಸಂಪರ್ಕಕ್ಕೆ ಬರುತ್ತೆ, ಆಗ ಕೈ ಸುವಾಸನೆಯಿಂದ ಇರುತ್ತೆ. ಆದರೆ ಬೇರೆಯವರಿಗೆ ನೀವು ಕೊಚ್ಚೆಯನ್ನು ಬಳಿಬೇಕು ಅಥವಾ ಅವರಿಗೆ ಒಂದು ಕೆಟ್ಟದ್ದನ್ನು ಮಾಡಬೇಕು ಅಂದರೆ ಮೊದಲು ನಿಮ್ಮ ಕೈಗೆ ಆಗುವಂಥದ್ದೇ ಕೊಚ್ಚೆ, ಕೊಳಕು.
ಆದ್ದರಿಂದ ಈ ದಿನ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಆ ರಿಫ್ಲೆಕ್ಷನ್ ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನುವಂಥದ್ರ ಲೆಕ್ಕಾಚಾರವನ್ನು ಮಾಡಿಕೊಂಡು ಮುಂದುವರಿತೀರಿ. ಇದು ನಿಮಗೆ ಒಳ್ಳೆಯ ಬೆಳವಣಿಗೆ ಆಗುತ್ತೆ. ಹಾಗೆ ನೀವು ಸರಿದಾರಿಯಲ್ಲಿದ್ದೀರಿ ಅಂತ ಹೇಳಿ ಹಾಗಾಗಿ ಅದನ್ನು ಸಾಬೀತುಪಡಿಸ್ಕೊಳ್ಳುವಂಥದ್ದು, ಕನ್ಫರ್ಮ್ ಮಾಡಿಕೊಳ್ಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಒಟ್ಟಾರೆ ಈ ದಿನದ ಪ್ರಯತ್ನ ನಿಮಗೆ ಯಶಸ್ವಿ ಆಗುತ್ತೆ. ನಿಮ್ಮ ಪ್ರೀತಿಯ ಜೀವನ, ವೈವಾಹಿಕ ಜೀವನ ನಿಮಗೆ ಸಂತೋಷವನ್ನು ತರುತ್ತೆ. ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಮಹಾವಿಷ್ಣು ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.